ಓಕೆ. ಸೊ ಎಲ್ರು ಊಟ ಮಾಡಿ ಕ್ಲಾಸಿಗೆ ರೆಡಿ ಆಗಿ ಕೂತಿದ್ದೀರಾ? ಹೌದ್ರಿ ಇನ್ನೇನ್ ಎಕ್ಸಾಮ್ ತುಂಬಾ ಹತ್ರದಲ್ಲಿದೆ. ಸೊ ಎಲ್ರು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಈ ಚಿತ್ರದಲ್ಲಿ ಕೆಲವೊಂದಿಷ್ಟು ಏನು ಒಂದು ಕಬ್ಬಿಣದ ತವ ಕಾಣಿಸ್ತಾ ಇದೆ, ಇಲ್ಲೊಂದು ನೆಕ್ಲೆಸ್ ಕಾಣಿಸ್ತಾ ಇದೆ, ಹೌದಾ? ಏನು ಇದೆಲ್ಲ ಅಂತ ಯಾರಾದ್ರೂ ಹೇಳ್ಬೋದಾ? ಅಥವಾ ಯಾರಾದ್ರೂ ಗೆಸ್ ಮಾಡಿದ್ರು ಒಳ್ಳೇದು, ಗೆಸ್ ಮಾಡ್ತಾ ಇದ್ದೀರಾ ಅಂತ ಖುಷಿ ಆಗತ್ತೆ. ಬಟ್ ಇಲ್ಲಿ ನಾವಿಲ್ಲಿ ನೋಡ್ತಾ ಇರೋದು ಈ ಏನು ಕಬ್ಬಿಣದ ಪ್ಯಾನ್ ಏನ್ ನೋಡ್ತಾ ಇದ್ದೀವಿ, ಹಾಗೆ ಇಲ್ಲಿ ತಾಮ್ರದ ಪ್ಲೇಟ್ಸ್ ನೋಡಿರ್ತೀರಾ ನೀವು ಮನೆಗಳಲ್ಲಿ, ಸಾಮಾನ್ಯವಾಗಿ ನೋಡಿರ್ತೀರಾ ಅಲ್ವಾ? ಈ ಪ್ಯಾನ್ ಕಬ್ಬಿಣದ ತವ, ರೊಟ್ಟಿ ಎಲ್ಲ ಬೇಯಿಸುವಾಗ ನಾವು ತವ ನೋಡಿರ್ತೀವಿ. ಸೊ ಅದು ಕಬ್ಬಿಣದ್ದಾಗಿರುತ್ತೆ. ಹಾಗಾದ್ರೆ ಕಬ್ಬಿಣ ಏನು, ಎಲ್ಲಿಂದ ಬಂತು ಅದು ಕಬ್ಬಿಣ? ಆಮೇಲೆ ಇದು ಕಲ್ಲಿದ್ದಲು, ಟ್ರೈನ್ ಟ್ರ್ಯಾಕ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಅಲ್ವಾ? ಇದು ನಾವು ರಿಯಲ್ ಲೈಫ್ ಅಲ್ಲಿ ನೋಡದೆ ಇದ್ರು ಪಿಕ್ಚರ್ ಆದ್ರೂ ನೋಡಿದೀವಿ, ಅಂದ್ರೆ ಇಮೇಜ್ ಆದ್ರೂ ನೋಡಿದೀವಿ ಅದ್ರದ್ದು, ಹೌದಾ? ಏನಿದು ಡೈಮಂಡ್ ಅಲ್ವಾ? ಹಾಗಿದ್ರೆ ಇವೆಲ್ಲ ಏನು, ಎಲ್ಲಿಂದ ಬಂತು? ನಾವ್ ಇದನ್ನೆಲ್ಲ ಕೇಳಿದೀವಿ, ಗೋಲ್ಡ್ ಕೇಳಿದೀವಿ, ಚಿನ್ನದ ಏನು ಚೈನು ಇಲ್ಲ ಉಂಗ್ರನು ಅದೆಲ್ಲ ಮಾಡಿ ಹಾಕೊಂಡಿರ್ತೀವಿ. ಬಟ್ ಅದೆಲ್ಲ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಸಿಗ್ತಾ ಇದೆ ನಮ್ಗೆ? ಹಾಗೆ ಇದು ಏನು ಅಂತ ಅಂದ್ರೆ ನಾವು ಏನಂತ ಆನ್ಸರ್ ಮಾಡ್ತೀವಿ? ಚಿನ್ನ ಅಂದ್ರೆ ಏನು ಅಂತ ನಮ್ಗೆ ಅದೇನು ಪರಿಸರದಲ್ಲಿ ಅದ್ ಯಾವ ರೂಪದಲ್ಲಿದೆ, ಇದು ಯಾವ್ದ್ರದ್ದು ಐಡಿಯಾ ಇರಲ್ಲ ಅಲ್ವಾ? ಸೊ ಇದೆಲ್ಲ ಏನು, ಆಮೇಲೆ ಇದಕ್ಕೆ ಎಲ್ಲ ಏನ್ ಸಂಬಂಧ ಇದೆಯಾ, ಅಥವಾ ಯಾವ ತರ ಇದೆ, ಎಲ್ಲದನ್ನು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಿದೆ ಅದು ಲೋಹಗಳು ಮತ್ತೆ ಅಲೋಹಗಳು ಅಂತ. ಲೋಹಗಳು ನಾವು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಏನು ಮನೆಯಲ್ಲಿ ಬಳಸುವಂತಹ ಪಾತ್ರೆಗಳು, ಅದರಲ್ಲಿ ಹೆಚ್ಚಿನದು ಲೋಹಗಳಿಂದಾಗಿರುತ್ತೆ. ಆಮೇಲೆ ನಮ್ಮ ದೇಹಕ್ಕೂ ಕೆಲವೊಂದಿಷ್ಟು ಲೋಹಗಳ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ನೀವು ಯಾವ್ದಾದ್ರು ಒಂದು ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಎಲುಬು ಎಲ್ಲ ಸ್ವಲ್ಪ ಹಿಂಗೆ ಈಸಿಯಾಗಿ ಕ್ರ್ಯಾಕ್ ಬರೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಗ ನಾವೇನಂತ ಡಾಕ್ಟರ್ ಏನಂತ ಹೇಳ್ತಾರೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಿದೆ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಏನು ಹಾಗಿದ್ರೆ? ಅದು ಒಂದು ಲೋಹ. ಸೋಡಿಯಂ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ, ಅದು ಒಂದು ಲೋಹ. ಹಾಗೆ ನಾವು ಉಸಿರಾಡೋದು ಆಮ್ಲಜನಕವನ್ನ ಅಲ್ವಾ? ಆದ್ರೆ ಇದು ಒಂದು ಅಲೋಹ. ಹಾಗಿದ್ರೆ ಯಾವುದು ಲೋಹಗಳು, ಯಾವುದು ಅಲೋಹಗಳು? ನಾವು ಅದರ ವ್ಯತ್ಯಾಸವನ್ನ ಹೇಗೆ ಗಮನಿಸೋದು ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋದಿದ್ರೆ, ಈ ಚಿತ್ರದಲ್ಲಿ ಇಲ್ಲಿ 3 ಚಿತ್ರ ಏನ್ ನೀವು ನೋಡ್ತಾ ಇದ್ದೀರಲ್ವಾ, ಇದೆಲ್ಲದು ಲೋಹ. ಇಲ್ಲಿ ಕೊಟ್ಟಿರೋದು ಲೋಹಗಳು, ಹಾಗೆ ಇಲ್ಲಿ 2 ಇರೋದು ಇವು ಅಲೋಹಗಳು. ಯಾಕೆ ಇವು ಅಲೋಹ, ಇವ್ಯಾಕೆ ಲೋಹ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ಪರಿಸರದಲ್ಲಿ ಹಲವಾರು ಧಾತುಗಳಿದೆ, ಧಾತುಗಳಿಂದಾಗೇನೆ ವಸ್ತುಗಳು ಉಂಟಾಗಿರತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದೀವಿ ಅಲ್ವಾ? ಸೊ ಆ ಧಾತುಗಳನ್ನ, ಅವುಗಳು ಯಾವ ರೀತಿ ಗುಣಲಕ್ಷಣವನ್ನ ತೋರಿಸುತ್ತೆ, ಅದರ ಆಧಾರವಾಗಿ ಲೋಹಗಳು ಅಥವಾ ಅಲೋಹಗಳು ಅಂತ ವರ್ಗೀಕರಣ ಮಾಡ್ತಾರೆ. ಅಂದ್ರೆ ಕೆಲವೊಂದಿಷ್ಟನ್ನ ಲೋಹಗಳು, ಇನ್ನೊಂದಿಷ್ಟನ್ನ ಅಲೋಹಗಳು, ಮೂರನೆಯದು ಇನ್ನೊಂದಿದೆ ಲೋಹಾಭಗಳು ಅಂತ. ಬಟ್ ನಾವಿಲ್ಲಿ ಲೋಹಗಳು ಮತ್ತೆ ಅಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ ಸದ್ಯಕ್ಕೆ. ಸೊ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಎರಡನ್ನೂ ಬಳಸ್ತಾ ಇರ್ತೀವಿ. ಕೆಲವೊಂದಿಷ್ಟು ಲೋಹಗಳನ್ನ ಬಳಸ್ತಾ ಇದ್ರೆ, ನಾನು ಆಗ್ಲೇ ಹೇಳಿದೆ, ಉದಾಹರಣೆಗೆ ನಮ್ಮ ಶರೀರಕ್ಕೆ ಸೋಡಿಯಂನ ಅವಶ್ಯಕತೆ ಇರತ್ತೆ, ಪೊಟ್ಯಾಷಿಯಂ ಅವಶ್ಯಕತೆ ಇರತ್ತೆ, ಕ್ಯಾಲ್ಸಿಯಂ ಅವಶ್ಯಕತೆ ಇರತ್ತೆ, ಹಾಗೆ ಮೆಗ್ನೀಷಿಯಂನ ಅವಶ್ಯಕತೆ ಇರತ್ತೆ, ಇನ್ನು ಹಲವಾರು ಲೋಹಗಳ ಅವಶ್ಯಕ. ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ, ಕಬ್ಬಿಣದ ಕೊರತೆ, ಅದು ಕೂಡ ಒಂದು ಲೋಹ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಲೋಹಗಳನ್ನು ಬಳಸ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಹಲವಾರು ಅಲೋಹಗಳನ್ನು ನಾವು ಬಳಸ್ತಾ ಇರ್ತೀವಿ. ಸೊ ಅದನ್ನ ವ್ಯತ್ಯಾಸೀಕರಿಸೋದು ಅಂದ್ರೆ ಅದರ ಮಧ್ಯ ವ್ಯತ್ಯಾಸವನ್ನ ಹೇಳೋದು, ಅವುಗಳ ಗುಣಗಳನ್ನ ಆಧರಿಸಿ, ಅವು ಯಾವ ರೀತಿಯ ಗುಣಗಳನ್ನ ತೋರ್ಸತ್ತೆ ಅದನ್ನ ಆಧರಿಸಿ ವ್ಯತ್ಯಾಸವನ್ನ ಹೇಳ್ತಾರೆ.
ಮೇಡಮ್ ನಿಮ್ ಸೌಂಡ್ ಹೊಂಟಿಲ್ರಿ. ಇವಾಗ ಕೇಳಿಸ್ತಾ ಇದೆಯಾ? ಲೋಹಗಳು ಅಂತ ಅಂದ್ರೆ ಧಾತುಗಳು, ಯಾವ ಧಾತುಗಳು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರ್ತಾವೋ ಅಂತವುಗಳನ್ನ ನಾವು ಲೋಹಗಳು ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಅವು ವಿದ್ಯುತ್ತಿನ ಧನ ಸ್ವರೂಪವನ್ನ, ಧನಾತ್ಮಕ ಗುಣವನ್ನ ಹೊಂದುತ್ತವೆ. ಇವುಗಳನ್ನ ನಾವು ಲೋಹಗಳು ಅಂತ ಕರಿತೀವಿ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಒಂದು ಪಾದರಸ ಅಂತ, ಇಲ್ಲಿ ಎಲ್ಲಿ ನೋಡ್ತೀವಿ ಪಾದರಸವನ್ನ ಅಂತ ಅಂದ್ರೆ ಥರ್ಮೋಮೀಟರ್ ನೋಡಿರ್ತೀರ ಅಲ್ವಾ? ಆ ಥರ್ಮೋಮೀಟರ್ ನಲ್ಲಿ ನಾವು ಬಾಯಿ ಒಳಗಡೆ ಇಟ್ಕೊಂಡಾಗ ಜ್ವರ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಬಾಯಿ ಒಳಗಡೆ ಇಟ್ಕೊಳ್ತೀವಿ ಅಲ್ವಾ? ಸೊ ಅಲ್ಲಿ ಒಂದು ದ್ರವ ಹೀಗೆ ಮೂವ್ ಆಗುತ್ತೆ, ಆಗ ನಮ್ಗೆ ಟೆಂಪರೇಚರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನೀವು ಇದೇ ಒಂದು ಲಿಕ್ವಿಡ್ ಅನ್ನ, ದ್ರವವನ್ನ ನೋಡಿರ್ತೀರಾ. ಇದು ಪಾದರಸ. ಯಾಕೆ ಇದಿಲ್ ಬಂದಿದೆ, ನಾನು ಯಾಕೆ ಅದನ್ನ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ರೆ, ಪಾದರಸವು ಕೂಡ ಒಂದು ಲೋಹನೆ. ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಘನ ಏನು ಸ್ಥಿತಿಯಲ್ಲಿ ಇರುತ್ತೆ. ಕೊಠಡಿಯ ತಾಪಮಾನದಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಈ ಪಾದರಸ ಮಾತ್ರ ದ್ರವ ಸ್ಥಿತಿಯಲ್ಲಿ ಇರುತ್ತೆ. ಕೊಠಡಿ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುವಂತಹ ಲೋಹ ಅಂತ ಅಂದ್ರೆ ಅದು ಪಾದರಸ. ಅದನ್ನ ಹೊರತುಪಡಿಸಿ ಇನ್ನು ಸಾಕಷ್ಟು ಹೆಚ್ಚಿನ ಎಲ್ಲಾ ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿ ಇರುತ್ತೆ. ಹಾಗೆ ಇದು ಕಠಿಣವಾದಂತಹ ವಸ್ತುಗಳಾಗಿರುತ್ತೆ ಲೋಹಗಳು. ಅಂದ್ರೆ ಸುಲಭವಾಗಿ ಇದನ್ನ ನಾವು ಮಾಡೋದಕ್ಕೆ ಸಾಧ್ಯ. ಆದ್ರೆ ಅದಕ್ಕೂ ಕೂಡ ಹಲವಾರು ಅಪವಾದಗಳಿದೆ. ಅದನ್ನ ನಾವು ಅಭ್ಯಾಸ. ಮೊದಲನೇದಾಗಿ ನಾವು ನೋಡೋದಿದ್ರೆ, ಲೋಹಗಳು ಅಂತ ಅಂದ್ರೆ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ರೆಡಿ ಆಗಿರುತ್ತೆ. ಹಾಗೆ ಅವು ಬಿಟ್ಟು ಕೊಡೋ ಮೂಲಕ ವಿದ್ಯುತ್ ಧನಾತ್ಮಕ ಸ್ವರೂಪವನ್ನ ಹೊಂದತ್ತೆ, ಘನ ಸ್ಥಿತಿಯಲ್ಲಿ ಇರುತ್ತೆ, ಹಾಗೆ ಕಠಿಣವಾದಂತಹ ವಸ್ತುಗಳಾಗಿರುತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಕಬ್ಬಿಣ, ಚಿನ್ನ, ಬೆಳ್ಳಿ, ಸೋಡಿಯಂ ಇದೆಲ್ಲದು ಏನು ಲೋಹಗಳಿಗೆ ಉದಾಹರಣೆಗಳಾಗಿದೆ. ಆದ್ರೆ ಅಪವಾದ ಯಾವುದು? ಪಾದರಸ. ಇದು ಕೊಠಡಿ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿರುವಂತಹ ಲೋಹ ಆಗಿದೆ. ಇನ್ನು ಇವುಗಳ ಭೌತಿಕ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಲೋಹಗಳ ಭೌತಿಕ ಗುಣಲಕ್ಷಣಗಳು ಯಾವ್ಯಾವ್ದು ಅಂತ ನೋಡೋದಿದ್ರೆ, ಇವು ಹೊಳೆಯುವ ಮೇಲ್ಮೈಯನ್ನ ಹೊಂದಿರತ್ತೆ. ನೀವು ನೋಡಿರಬಹುದು, ಚಿನ್ನದ ಯಾವುದೇ ಒಂದು ನೀವು ಸರ ಅದು ತಗೊಳ್ಳಿ ಅಥವಾ ಬಳೆ ತಗೊಳ್ಳಿ, ಅದು ಅದರ ಮೇಲ್ಮೈ ಹೊಳಿತಾ ಇರುತ್ತೆ, ಶೈನ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಹಾಗೆ ಈ ಲೋಹಗಳ ವಿಶೇಷತೆ ಅಂದ್ರೆ ಅದು ಕುಟ್ಯತೆ ಅಂತ ಕರೀತಾರೆ. ಕುಟ್ಯತೆ ಮತ್ತು ತನ್ಯತೆ. ಕುಟ್ಯತೆ ಅಂತ ಅಂದ್ರೆ ಲೋಹಗಳನ್ನ ಕುಟ್ಟಿ ಕುಟ್ಟಿ ತೆಳು ಹಾಳೆಗಳಾಗಿ ಮಾಡಬಹುದು. ಎಷ್ಟು ತೆಳ್ಳಗಿನ ಹಾಳೆ ಅಂತ ಅಂದ್ರೆ, ನೀವು ಕೆಲವೊಂದು ಸ್ವೀಟ್ ಮೇಲೆ ಸಿಲ್ವರ್ ಕಲರ್ ಕೋಟಿಂಗ್ ಅನ್ನ ಗಮನಿಸಿರ್ತೀರ. ಸ್ವೀಟ್ ಮೇಲೆ ಎಲ್ಲ ಹಾಕಿರ್ತಾರೆ ಅಲ್ಯೂಮಿನಿಯಂ ಫಾಯಿಲ್ ಅನ್ನ. ತುಂಬಾ ತೆಳು ಇರತ್ತೆ, ನಾವು ಅದನ್ನ ತೆಗೆಯೋದಿಕ್ಕೂ ಕಷ್ಟ ಆಗತ್ತೆ ಅಲ್ವಾ? ಅದು ಅಲ್ಯೂಮಿನಿಯಂ ನಿಂದ ಮಾಡಲ್ಪಟ್ಟಂತಹ ಹಾಳೆ. ಅದನ್ನ ಅಲ್ಯೂಮಿನಿಯಂ ಸಹ ಒಂದು ಲೋಹ. ಆ ಲೋಹವನ್ನ ಕುಟ್ಟಿ ಅಷ್ಟು ತೆಳು ಹಾಳೆಯಾಗಿ ಮಾಡಿರ್ತಾರೆ. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ಮಕ್ಳೇ, ಎಷ್ಟು ತೆಳ್ಳಿಗೆ ತೆಳು ಹಾಳೆಯಾಗಿ ಲೋಹಗಳನ್ನ ಪರಿವರ್ತನೆ ಮಾಡಬಹುದು ಅನ್ನೋದನ್ನ. ಸೊ ಅಷ್ಟು ತೆಳು ಹಾಳೆಯಾಗಿ ಪರಿವರ್ತನೆ ಆಗುವಂತಹ ಗುಣವನ್ನ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನಾವು ಮನೆಗಳಲ್ಲಿ ವಿದ್ಯುತ್ ಹಾಯಿಸೋದಿಕ್ಕೆ ಬಳಸುವಂತಹ ವಯರ್ಗಳೇನಿದೆ ಅದೆಲ್ಲದು ತಾಮ್ರದ ತಂತಿಗಳಾಗಿರುತ್ತೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಹೊರಗಡೆಯಿಂದ ನೋಡೋದಕ್ಕೆ ಪ್ಲಾಸ್ಟಿಕ್ ಕವರ್ ಇರುತ್ತೆ. ವಯರ್ ಅನ್ನ ನೋಡಿದ್ರೆ ಪ್ಲಾಸ್ಟಿಕ್ ಕವರ್ ಕೊಟ್ಟಿರ್ತಾರೆ, ಆದ್ರೆ ಅದ್ರ ಒಳಗಡೆಗೆ ತಾಮ್ರದ ತಂತಿಗಳಿರುತ್ತೆ. ನೀವು ಎಲ್ಲಾದ್ರೂ ಮನೆ ರಿಪೇರಿ ಅಂದ್ರೆ ಮನೆಯಲ್ಲಿ ಯಾವ್ದಾದ್ರು ಒಂದು ವಯರ್ ರಿಪೇರಿ ಮಾಡ್ತಾ ಇದ್ರೆ ಗಮನಿಸಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ. ಅದರ ಒಳಗಡೆಯ ತಂತಿ ಏನಿರುತ್ತೆ ಅದು ತಾಮ್ರದ ತಂತಿ ಆಗಿರುತ್ತೆ, ಅಂಡ್ ಅದರ ಮೂಲಕ ವಿದ್ಯುತ್ ಹರಿತಾ ಇರುತ್ತೆ. ಸೊ ಆ ತಂತಿಗಳಾಗಿ ಮಾಡುವಂತಹ ಗುಣವನ್ನ, ಲೋಹಗಳನ್ನ ತುಂಬಾ ತೆಳುವಾದ ತಂತಿಯಾಗಿ ಪರಿವರ್ತನೆ ಮಾಡಬಹುದು. ಹಾಗೆ ಈ ತೆಳುವಾದ ತಂತಿಯಾಗಿ ಪರಿವರ್ತನೆ ಆಗುವಂತಹ ಗುಣವನ್ನ ತನ್ಯತೆ ಅಂತ ಕರೀತಾರೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ರೆ, ಇಲ್ಲಿ ಕುಟ್ಟಿ ಹಾಳೆಯ ರೀತಿಯಲ್ಲಿ, ಹಾಳೆ ಅಂತ ಅಂದ್ರೆ ಶೀಟ್ ಅಂತ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅಲ್ವಾ? ಸೊ ಆ ಒಂದು ಗುಣವನ್ನ ಕುಟ್ಯತೆ ಅಂತ ಕರೀತಾರೆ. ತಂತಿಗಳಾಗಿ ಪರಿವರ್ತನೆ ಮಾಡುವಂತಹ ಗುಣವನ್ನ ತನ್ಯತೆ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೀವು ಶಾಲೆಯಲ್ಲಿ
ಸ್ಕೂಲ್ ಬೆಲ್ ಅನ್ನ ನೋಡಿರ್ಬಹುದು. ನಿಮ್ಗೆ ಒಂದ್ ಪೀರಿಯಡ್ ಮುಗೀತು ಅಥವಾ ಶಾಲೆ ಬಿಡ್ತು ಅಂತ ಗೊತ್ತಾಗೋದು ಯಾವಾಗ? ಬೆಲ್ ಹೊಡೆದಾಗ ಅಲ್ವಾ? ಸೊ ಬೆಲ್ ಬಡೀತು ಅಂತ ಅಂದ್ರೆ ಅರ್ಥ ಏನು? ಅಲ್ಲಿ ಪ್ಯೂನ್ ಅಂಕಲ್ ಬೆಲ್ಲಿಗೆ ಹೀಗೆ ಕೋಲ್ನಿಂದ ಬಾರಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಆಗ ಸೌಂಡ್ ಬರುತ್ತೆ ಅಲ್ವಾ? ಅದೇ ನೀವು 2 ಕಟ್ಟಿಗೆ ಕೋಲನ್ನೇ ಹಿಂಗ್ ಬಡಿದ್ರೆ ಸೌಂಡ್ ಬರತ್ತಾ? ಇಲ್ಲ. ಇಲ್ಲಿ ಆ ಒಂದು ಬೆಲ್ ಏನಿರತ್ತೆ ಅದು ಕಬ್ಬಿಣದ ಬೆಲ್ ಆಗಿರತ್ತೆ. ಹಾಗಾಗಿ ಲೋಹಗಳ ಇನ್ನೊಂದು ವಿಶೇಷತೆ ಅಂತ ಅಂದ್ರೆ, ಯಾವಾಗ ಇನ್ನೊಂದು ಗಟ್ಟಿಯಾದಂತಹ ವಸ್ತುವಿನಿಂದ ಲೋಹಗಳನ್ನ ನಾವು ಬಡಿತೀವೋ ಅದು ಶಬ್ದವನ್ನ ಉಂಟು ಮಾಡುತ್ತೆ. ಈ ಒಂದು ವಿಶೇಷತೆಯನ್ನ ಶಾಬ್ದನ ಅಂತ ಕರೀತಾರೆ. ಇಲ್ಲ ಅಂತಂದ್ರೆ ನೀವು ದೇವಸ್ಥಾನದಲ್ಲೂ ನೋಡಿರಬಹುದು ಗಂಟೆಗಳನ್ನ ಅಲ್ವಾ? ಆ ಗಂಟೆಗಳೇನಾಗಿರತ್ತೆ, ಈ ರೀತಿಯ ಬೆಲ್ ಅನ್ನ ನೀವು ಸ್ಕೂಲ್ಗಳಲ್ಲಿ ಗಮನಿಸಿರ್ತೀರಾ? ಇಲ್ಲ ಈ ತರದ ಬೆಲ್ಗಳು ಅಂದ್ರೆ ದೇವಸ್ಥಾನದ ಗಂಟು, ಇದ್ರಲ್ಲೂ ಸಹ ಏನಾಗತ್ತೆ, ಬಡಿದಾಗ ಜೋರಾದಂತಹ ಶಬ್ದ ಉತ್ಪತ್ತಿ ಆಗ್ತಾ ಇರತ್ತೆ. ಇದು ಈ ತರ ಶಬ್ದ ಉತ್ಪತ್ತಿ ಆಗುವಂತಹ ಗುಣ ಲೋಹಗಳ ವಿಶಿಷ್ಟ ಗುಣವಾಗಿದೆ. ಇದೆಲ್ಲದು ಲೋಹಗಳ ಗುಣಲಕ್ಷಣಗಳಾಗಿರತ್ತೆ. ಮತ್ತೆ ಸಾಂದ್ರತೆ ಹೆಚ್ಚು, ಹಾಗಾಗಿ ಅದನ್ನ ಎತ್ತಿದಾಗ ನಮ್ಗೆ ಭಾರವಾಗಿದೆ ಅನ್ನೋದು ಫೀಲ್ ಆಗೋದು. ಲೋಹದ ಪಾತ್ರೆಗಳನ್ನ ಎತ್ತಿದಾಗ ಅಥವಾ ಲೋಹಗಳನ್ನ ಎತ್ತಿದಾಗ ನಮ್ಗೆ ಅದು ಭಾರ ಇದೆ ಅಂತ ಫೀಲ್ ಆಗೋದು ಸಾಂದ್ರತೆ ಹೆಚ್ಚಾಗಿರೋದಕ್ಕೆ. ಅದೇ ಅಲೋಹಗಳಲ್ಲಿ ನಾವು ಗುಣಲಕ್ಷಣವನ್ನ ಕಲಿಯುವಾಗ ಅಭ್ಯಾಸ ಮಾಡ್ತೀವಿ, ಅವು ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಇವಿಷ್ಟು ಲೋಹಗಳ ಭೌತಿಕ ಗುಣಲಕ್ಷಣಗಳಾಯ್ತು. ಸೊ ನಾನೀಗಷ್ಟೇ ಹೇಳಿದೆ ಕುಟ್ಯತೆ ಅಂತ ಹೇಳಿದೆ, ಹೌದಾ? ತೆಳು ಹಾಳೆಗಳಾಗಿ ಲೋಹಗಳನ್ನ ಪರಿವರ್ತನೆ ಮಾಡುವಂತಹ ಒಂದು ಇರ್ತಾರೆ. ಈ ಒಂದು ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಗಮನಿಸಿದೀರಾ ಎಲ್ಲಾದ್ರೂ? ಸಾಮಾನ್ಯವಾಗಿ ಊಟದ ಪದಾರ್ಥವನ್ನ ಹಿಂಗೆ ರ್ಯಾಪ್ ಮಾಡಿ ಕೊಡೋದಿಕ್ಕೆ ಅಂದ್ರೆ ಸುತ್ತ ಕೊಡೋದಿಕ್ಕೆ ಈ ಒಂದು ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಬಳಸಿರ್ತಾರೆ. ಅದು ತುಂಬಾ ತೆಳ್ಳಗಿರತ್ತೆ, ಸುಲಭವಾಗಿ ಹೀಗೆ ಹರಿದು ಬಿಡ್ಬೋದು, ಅಷ್ಟು ತೆಳು ಹಾಳೆ ಆಗಿರತ್ತೆ ಅದು. ಆ ಹಾಳೆಯಾಗಿ ಮಾಡುವಂತಹ ಗುಣ ಕುಟ್ಯತೆ ಆಗಿರತ್ತೆ. ಇದರಲ್ಲಿ ಇನ್ನೂ ವಿಶೇಷತೆ ಅಂದ್ರೆ ಏನು ಅಂದ್ರೆ, ಚಿನ್ನ ಮತ್ತೆ ಬೆಳ್ಳಿ ಅತ್ಯಂತ ಕುಟ್ಯ ಗುಣವನ್ನ ಹೊಂದಿದೆ. ನೀವು ಅಂಗಡಿಗೆ ಹೋಗಿ ಇವ್ರ ಹತ್ರ ಗೋಲ್ಡ್ ಸ್ಮಿತ್ ಹತ್ರ ನಾವು ಅಂದ್ರೆ ಈ ಚಿನ್ನದ ಆಭರಣ ಎಲ್ಲ ಮಾಡ್ಕೊಡ್ತಾರಲ್ವಾ, ಅವ್ರ ಹತ್ರ ಹೋಗಿ ನಮಗೆ 1 ಗ್ರಾಮಲ್ಲಿ ಇಷ್ಟು ಈ ಒಂದು ಐಟಮ್ ಬೇಕು ಅಥವಾ 10 ಗ್ರಾಮಲ್ಲಿ ಬೇಕು ಅಂತ ಅಂದ್ರೆ ಅವ್ರು ಯಾವ ತರ ಡಿಸೈನ್ ಆದ್ರೂ ಮಾಡ್ಕೊಡ್ತಾರೆ ಅಲ್ವಾ? ನೀವು ಹೇಳಿದ ತೂಕಕ್ಕೆ ನೀವು ಹೇಳಿರೋ ಡಿಸೈನ್ ಅನ್ನ ರೆಡಿ ಮಾಡ್ಕೊಡ್ತಾರೆ. ಅಂದ್ರೆ ಅಷ್ಟು ತೆಳುವಾಗಿ ಚಿನ್ನವನ್ನ ರೆಡಿ ಮಾಡಬಹುದು. ಹಾಗಾಗಿ ಇದರ ಏನಂತ ಹೇಳ್ತಾರೆ ಅಂದ್ರೆ, ಚಿನ್ನ ಮತ್ತೆ ಬೆಳ್ಳಿಯ ಕುಟ್ಯತೆಗಳು ತುಂಬಾ ಜಾಸ್ತಿ, ಅಂದ್ರೆ ಹೆಚ್ಚು ಕುಟ್ಯ ಗುಣವನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ತನ್ಯತೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಕಾಪರ್ ತಂತಿಗಳಾಗಿರತ್ತೆ ಅಂತ. ನಮಗ್ ಕಾಣೋದು ಈ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಕಾಣ್ತಾ ಇರತ್ತೆ. ನಾವು ವೈರ್ ಅನ್ನ ನೋಡಿದಾಗ ಈ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಕಾಣ್ತಾ ಇರತ್ತೆ, ಆದ್ರೆ ಅದರ ಒಳಗಡೆ ಇರೋದು ಈ ತಾಮ್ರದ ತಂತಿಗಳಾಗಿರತ್ತೆ. ಇವು ಉತ್ತಮ ವಾಹಕಗಳು ಅಲ್ವಾ? ಸೊ ಲೋಹಗಳು ಉತ್ತಮ ವಾಹಕಗಳು ಕೂಡ ಹೌದು. ಉಷ್ಣ ಮತ್ತೆ ವಿದ್ಯುತ್ತಿನ ಅತ್ಯುತ್ತಮ ವಾಹಕಗಳಾಗಿರತ್ತೆ. ಹಾಗಾಗಿ ಇಲ್ಲಿ ತಾಮ್ರದ ತಂತಿಯನ್ನ ಬಳಸೋದು. ಆದ್ರೆ ನಾವು ತಾಮ್ರದ ತಂತಿಯನ್ನ ಮುಟ್ಟಿದಾಗ ನಮ್ಗೆ ಶಾಕ್ ಹೊಡೆಯೋ ಸಂಭವ ಇರತ್ತೆ. ಅದಾಗಬಾರ್ದು, ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಕೋಟಿಂಗ್ ಅನ್ನ ಕೊಟ್ಟಿರ್ತಾರೆ, PVC ಕೋಟಿಂಗ್. ಆಯ್ತಾ? ಕೊಟ್ಟು ನಾವು ಈ ತಂತಿಯನ್ನ ಡೈರೆಕ್ಟ್ ಆಗಿ ಮುಟ್ಟಲ್ಲ, ಬಟ್ ಈ ಒಂದು ಕೋಟಿಂಗ್ ಅನ್ನ ಹಿಡಿದಾಗ ನಮ್ಗೆ ಯಾವುದೇ ರೀತಿ ಶಾಕ್ ಹೊಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ನೋಡುವಂತಹ ತಂತಿ ಈ ರೀತಿಯಾಗಿರುತ್ತೆ, ನಮ್ಗೆ ಇದು ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಆದ್ರೆ ವಿದ್ಯುತ್ ವಾಹಕವಾಗಿ ಬಳಸೋದು ಲೋಹದ ತಂತಿಗಳನ್ನ. ಇದು ಲೋಹಗಳ ತನ್ಯತೆ ಅಂತ ಹೇಳ್ತೀವಿ. ನಾನಾಗ್ಲೇ ಹೇಳಿದೆ ಲೋಹಗಳು ವಿದ್ಯುತ್ ಮತ್ತೆ ಉಷ್ಣದ ಉತ್ತಮ ವಾಹಕಗಳು ಅಂತ. ನಿಮ್ ಪುಸ್ತಕದಲ್ಲಿ ಇದೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಲೋಹದ ಒಂದು ತಂತಿಯನ್ನ ತಗೊಂಡು ಅದರ ಒಂದು ತುದಿಗೆ ಈಗ ಒಂದು ಪಿನ್ ಅನ್ನ ಮೇಣದ ಸಹಾಯದಿಂದ ಅಂಟಿಸಿದ್ದಾರೆ. ಆದ್ರೆ ಶಾಖ ಕೊಡ್ತಾ ಇರೋದು ಬೇರೆ ಒಂದು ಜಾಗದಲ್ಲಿ ಶಾಖವನ್ನ ಕೊಡ್ತಾ ಇದ್ದಾರೆ.
ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಪಿನ್ ಅನ್ನ ಮುಟ್ಟಿದಾಗ ಬಿಸಿಯಾದ ಅನುಭವ ಆಗತ್ತೆ. ಯಾಕಿರಬಹುದು? ಶಾಖ ಕೊಡ್ತಾ ಇರೋದು ಇಲ್ಲಿ ಬಿಸಿ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಯಾಕೆ ಈ ಪಿನ್ ಯಾಕೆ ಬಿಸಿ ಆಗ್ತಾ ಇದೆ? ಯಾಕೆ ಅಂತ ಅಂದ್ರೆ ಲೋಹಗಳು ಉಷ್ಣ ಮತ್ತೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಉತ್ತಮ ವಾಹಕ ಆಗಿರೋದ್ರಿಂದ ಇಲ್ಲಿ ಶಾಖ ಕೊಟ್ರು ಆ ಶಾಖ ಏನಾಗ್ತಾ ಇದೆ, ಇದ್ರ ಮೂಲಕ ಹರಿದು ಹೋಗ್ತಾ ಇದೆ, ಬೇರೆ ಜಾಗಕ್ಕೂ ಅದು ಹರಡ್ಕೊಳ್ತಾ ಇದೆ. ಹಾಗಾಗಿ ಶಾಖ ಇಲ್ಲೇ ಕೊಡ್ತಾ ಇದ್ರು ಕೂಡ ನಾವು ಇಲ್ಲಿ ಅಂಟಿಸಿರುವಂತಹ ಪಿನ್ನು ಬಿಸಿ ಆಗೋದನ್ನ ನಾವು ಗಮನಿಸಬಹುದು. ಅಂದ್ರೆ ಅರ್ಥ ಏನಾಗ್ತಾ ಇದೆ ಮಕ್ಕಳಲ್ಲಿ? ಈ ಲೋಹದ ತಂತಿ ಉಷ್ಣದ ವಾಹಕ ಆಗಿದೆ, ತನ್ಮೂಲಕ ಉಷ್ಣ ಹರಿಯುವಂತೆ ಮಾಡ್ತಾ ಇದೆ. ಹಾಗಾಗಿ ಇದು ಉತ್ತಮ ವಾಹಕ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಲೋಹಗಳು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಬೆಳ್ಳಿ ಮತ್ತೆ ತಾಮ್ರ, ಇವು ಉತ್ತಮ ವಾಹಕಗಳು. ಅದೇ ಕಳಪೆ ವಾಹಕಗಳು ಯಾವುದು ಅಂತ ಅಂದ್ರೆ ಸೀಸ ಇದು ಏನು ಉಷ್ಣ ಮತ್ತೆ ವಿದ್ಯುತ್ತಿನ ಕಳಪೆ ವಾಹಕ. ಅದ್ರ ಮೂಲಕ ಹೆಚ್ಚು ಉಷ್ಣ ಹರಿಯುವಂತೆ ಅದು ಅವಕಾಶ ಕೊಡೋದಿಲ್ಲ, ಹಾಗಾಗಿ ಅದು ಕಳಪೆ ವಾಹಕ ಆಗಿರುತ್ತೆ. ಇನ್ನು ಮುಂದಿನ ವಿಷಯ ಅಂತ ಅಂದ್ರೆ ಅಲೋಹಗಳು ಅಂತ ಅಂದ್ರೆ ಏನಿರಬಹುದು? ಇವಾಗ ನಾವು ಲೋಹಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ ಅಲ್ವಾ? ಉದಾಹರಣೆ ಯಾವ್ಯಾವ್ದು ಲೋಹಗಳಿಗೆ ಅಂತ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಮ್ಮ ಶರೀರಕ್ಕೆ ಎಷ್ಟೊಂದು ಲೋಹಗಳ ಅವಶ್ಯಕತೆ ಇರತ್ತೆ. ಸೋಡಿಯಂ ಅವಶ್ಯಕತೆ ಇರತ್ತೆ, ಕ್ಯಾಲ್ಸಿಯಂ ಅವಶ್ಯಕತೆ ಇರತ್ತೆ, ಕಬ್ಬಿಣ ಅವಶ್ಯಕತೆ ಇರತ್ತೆ, ಇವೆಲ್ಲವೂ ಲೋಹಗಳಾಗಿದೆ. ಹಾಗೆ ನಾವು ಮನೆಯಲ್ಲಿ ಬಳಸುವಂತಹ ಚಿನ್ನ, ಬೆಳ್ಳಿ ನಾವು ಮನೇಲಿ ಬಳಸ್ತಾನೂ ಇರಬಹುದು, ಬಳಸದೇನೂ ಇರಬಹುದು. ಆದ್ರೆ ಚಿನ್ನ, ಬೆಳ್ಳಿಗಳು ಕೂಡ ಲೋಹಗಳಾಗಿರತ್ತೆ. ಹಾಗೆ ತಾಮ್ರ ಮತ್ತೆ ಕಬ್ಬಿಣ, ಇದೆಲ್ಲದು ಲೋಹಗಳಾಗಿದೆ. ಇನ್ನು ಅಲೋಹಗಳು ಅಂತ ಅಂದ್ರೆ ಯಾವುದು ಅಂದ್ರೆ ನಾವು ಉಸಿರಾಡುವಂತಹ ಆಮ್ಲಜನಕ ಅಥವಾ ನಾವು ಪರಿಸರದಲ್ಲಿ ಎಷ್ಟೊಂದು ಕಾರ್ಬನ್ನ ಸಂಯುಕ್ತಗಳನ್ನ ನೋಡ್ತೀವಿ. ನೀವು ನಿಮ್ಮ ಇದೇ ಒಂದು ತರಗತಿಯಲ್ಲಿ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನು ನೀವು ಮಾಡ್ತೀರಾ. ಸೊ ಹಲವಾರು ಕಾರ್ಬನ್ನ ಸಂಯುಕ್ತಗಳನ್ನು ನಾವು ಬಳಸ್ತಾ ಇರ್ತೀವಿ. ಆದ್ರೆ ಇವುಗಳ ಗುಣಲಕ್ಷಣ ವಿಭಿನ್ನವಾಗಿರೋದಕ್ಕೆ ನಾವಿದನ್ನ ಅಲೋಹಗಳು ಅಂತ ಕರಿತೀವಿ. ಹಾಗಿದ್ರೆ ಅಲೋಹಗಳು ಅಂದ್ರೆ ಏನಿರಬಹುದು ಅಂತ ನೋಡೋದಿದ್ರೆ, ಅಲೋಹಗಳು ಎಲೆಕ್ಟ್ರಾನ್ ಅನ್ನು ಪಡೆಯುವ ಪ್ರವೃತ್ತಿಯನ್ನ ಹೊಂದಿರುವಂತಹ ಧಾತುಗಳಾಗಿದೆ. ಅಂದ್ರೆ ಇವುಗಳು ಇವುಗಳಿಗೆ ಎಲೆಕ್ಟ್ರಾನ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾರಾದ್ರೂ ಎಲೆಕ್ಟ್ರಾನ್ ಅನ್ನ ಕೊಡೋದಿಕ್ ಬಂದ್ರೆ ಇವು ತಗೊಂಡು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋ ಮೂಲಕ ಇಲ್ಲೇನಾಗತ್ತೆ, ಎಲೆಕ್ಟ್ರಾನ್ ಪಡ್ಕೊಂಡಾಗ ಒಂದು ಎಲೆಕ್ಟ್ರಾನ್ ಅಂದ್ರೆ ಏನು ಮಕ್ಳೇ? ಅದ್ರ ಮೇಲೆ ಆವೇಶ ಯಾವ್ದಿರತ್ತೆ? ಋಣಾವೇಶ ಅಲ್ವಾ? ಎಲೆಕ್ಟ್ರಾನ್ನ ಆವೇಶ ಋಣ ಆವೇಶ ಆಗಿರುತ್ತೆ. ಸೊ ಲೋಹಗಳು ಆ ಋಣ ಆವೇಶವನ್ನ ಬಿಟ್ಟು ಕೊಡ್ತಾ ಇದೆ, ಹಾಗಾಗಿ ಅವು ಧನಾತ್ಮಕವಾಗಿ ಬದಲಾಗತ್ತೆ. ಆದ್ರೆ ಇಲ್ಲಿ ಅಲೋಹಗಳೇನಾಗತ್ತೆ, ಆ ಋಣ ಆವೇಶವನ್ನ ತಮ್ಮ ಜೊತೆಗೆ ಸೇರಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ಇವೇನಾಗತ್ತೆ, ಇವು ಋಣಾತ್ಮಕವಾಗಿ ಬದಲಾಗತ್ತೆ. ಅಂದ್ರೆ ವಿದ್ಯುತ್ ಋಣಾತ್ಮಕ ಸ್ವರೂಪವನ್ನ ಪಡ್ಕೊಳತ್ತವೆ ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋ ಮೂಲಕ. ಒಂದು ಋಣ ಆವೇಶ ಬಂದು ಇದ್ರ ಜೊತೆಗೆ ಸೇರ್ಕೊಳ್ತಾ ಇದೆ, ಹಾಗಾಗಿ ಇವೇನಾಗತ್ತೆ, ವಿದ್ಯುತ್ತಿನ ಋಣಾತ್ಮಕ ಸ್ವರೂಪವನ್ನ ಹೊಂದುತ್ತವೆ. ಸೊ ಅಲೋಹಗಳು ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ವಿದ್ಯುತ್ ಋಣಾತ್ಮಕ ಸ್ವರೂಪವನ್ನ ಹೊಂದುವಂತಹ ಧಾತುಗಳು ಅಥವಾ ವಸ್ತುಗಳನ್ನ ನಾವು ಅಲೋಹಗಳು ಅಂತ ಕರಿತೀವಿ. ಉದಾಹರಣೆಗೆ ನಾನಾಗ್ಲೇ ಹೇಳಿದೆ, ಕಾರ್ಬನ್ ಇರಬಹುದು, ಅಥವಾ ಆಕ್ಸಿಜನ್ ಇರಬಹುದು, ಸಲ್ಫರ್ ಇರಬಹುದು, ಗಂಧಕ, ರಂಜಕ, ಆಮೇಲೆ ಗ್ರಾಫೈಟ್ ಇರಬಹುದು. ಇದೆಲ್ಲದೂ ಅಲೋಹಗಳಾಗಿರುತ್ತೆ. ಅಲೋಹಗಳು ಸಾಮಾನ್ಯವಾಗಿ ಕೋಣೆ ಉಷ್ಣಾಂಶದಲ್ಲಿ ಘನ, ದ್ರವ ಅಥವಾ ಅನಿಲ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಹೆಚ್ಚಿನದಾಗಿ ಘನ ಮತ್ತೆ ಅನಿಲ ಸ್ಥಿತಿಯಲ್ಲಿ ನಾವು ನೋಡಬಹುದು. ದ್ರವ ಸ್ಥಿತಿಯಲ್ಲಿರೋದು ಅಂತ ಅಂದ್ರೆ ಬ್ರೋಮಿನ್ ಮಾತ್ರ. ಬ್ರೋಮಿನ್ ಒಂದು ಅಲೋಹ,
ಹಾಗೆ ಇದು ಕೊಠಡಿ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ. ಇದನ್ನ ಹೊರತುಪಡಿಸಿ ಸಾಮಾನ್ಯವಾಗಿ ಬೇರೆಲ್ಲದೂ ಘನ ಅಥವಾ ಹೆಚ್ಚಿನದಾಗಿ ಘನ ಅಥವಾ ಅನಿಲ ಸ್ಥಿತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನಾವು ಈ ಉದಾಹರಣೆಗಳನ್ನ ನೋಡಿದ್ವಿ ಅಲ್ವಾ. ಆಕ್ಸಿಜನ್ ಇರ್ಬೋದು, ಕಾರ್ಬನ್, ಸಾರಜನಕ, ನೈಟ್ರೋಜನ್, ಗಂಧಕ, ಸಲ್ಫರ್ ಇದೆಲ್ಲದೂ ಸಹ ಏನಾಗಿರುತ್ತೆ, ಅಲೋಹಗಳಾಗಿರುತ್ತೆ. ಹಾಗಿದ್ರೆ ಅಲೋಹಗಳ ಗುಣಲಕ್ಷಣ ಏನು ನೋಡೋಣ. ಅಲೋಹಗಳ ಭೌತಿಕ ಗುಣಲಕ್ಷಣಗಳು. ಇದು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಕಳಪೆ ವಾಹಕಗಳಾಗಿದೆ. ಅಂದ್ರೆ ಏನು, ತನ್ನ ಮೂಲಕ ವಿದ್ಯುತ್ ಹರಿಯೋದಿಕ್ಕೆ ಇದು ಅವಕಾಶ ಮಾಡಿಕೊಡೋದಿಲ್ಲ. ಲೋಹಗಳೇನಾಗಿತ್ತು, ಉತ್ತಮ ವಾಹಕಗಳು. ಸಹಜವಾಗಿ ಎಲ್ಲ ಲೋಹಗಳು ಉತ್ತಮ ವಾಹಕಗಳಾಗಿತ್ತು. ಅಂದ್ರೆ ಸುಲಭವಾಗಿ ತನ್ನ ಮೂಲಕ ವಿದ್ಯುತ್ ಹರಿಯುವಂತೆ ಅವು ಅವಕಾಶವನ್ನ ಮಾಡಿಕೊಡುತ್ತೆ. ಅಥವಾ ಶಾಖ ಅಂತ ತಗೊಂಡ್ರೆ ನಾವೊಂದು ಪ್ರಯೋಗವನ್ನು ಸಹ ನೋಡಿದ್ವಿ ಅಲ್ವಾ. ಪಿನ್ನನ್ನ ಮೇಣದ ಬತ್ತಿಯ ಸಹಾಯದಿಂದ ಅಂಟಿಸಿ ಶಾಖವನ್ನ ಕೊಟ್ಟಾಗ ಅದು ಸಹ ಬಿಸಿ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಲೋಹಗಳು ವಿದ್ಯುತ್ ಮತ್ತೆ ಶಾಖದ ಉತ್ತಮ ವಾಹಕಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಅಲೋಹಗಳು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಕಳಪೆ ವಾಹಕಗಳು. ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ಒಂದು ಕಟ್ಟಿಗೆ ತುಂಡನ್ನ ತಗೊಳ್ಳಿ. ಕಟ್ಟಿಗೆ ತುಂಡು ಇದು ಕಾರ್ಬನ್ ನಿಂದ ಮಾಡಲ್ಪಟ್ಟಿರತ್ತೆ, ಕಾರ್ಬನ್ ಧಾತುವಿನಿಂದ, ಆಯ್ತಾ. ಸೊ ಆ ಕಟ್ಟಿಗೆ ತುಂಡಿಗೆ ನಾವು ಬೆಂಕಿಯನ್ನ ಕೊಟ್ಟಾಗ, ಒಂದು ತುದಿ ಕೊಟ್ಟಾಗ ಇನ್ನೊಂದು ತುದಿ ಬಿಸಿ ಆಗತ್ತ. ಒಂದಿಷ್ಟು ದೊಡ್ಡ ತುಂಡನ್ನ ತಗೊಂಡು ಒಂದು ತುದಿ ಬೆಂಕಿಯನ್ನ ಕೊಟ್ರೆ ಮತ್ತೊಂದು ತುದಿ ಬಿಸಿ ಆಗತ್ತ? ಇಲ್ಲ, ಅದು ಸುಡ್ತಾ ಬರತ್ತೆ, ಹೌದಾ. ಆ ಕಟ್ಟಿಗೆ ತುಂಡು ಸುಡ್ತಾ ಬರತ್ತೆ, ಅಷ್ಟೇ ಬಿಟ್ರೆ ಅದು ತನ್ನ ಮೂಲಕ ಶಾಖ ಹರಿದು ಹೋಗುವಂತೆ ಅವಕಾಶವನ್ನೇ ಕೊಡೋದಿಲ್ಲ. ಅದೇ ರೀತಿ ನಾವು ಸಾಮಾನ್ಯವಾಗಿ ಏನ್ ಹೇಳ್ಬಹುದು ಅಂತ ಅಂದ್ರೆ, ಅಲೋಹಗಳು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಕಳಪೆ ವಾಹಕಗಳಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೆ ಇವುಗಳ ಮೇಲ್ಮೈಯಲ್ಲಿ ಯಾವುದೇ ಹೊಳಪು ಇರೋದಿಲ್ಲ. ಮತ್ತೆ ನಾನು ಕಟ್ಟಿಗೆಯ ಉದಾಹರಣೆಯನ್ನೇ ತಗೊಳ್ತೀನಿ. ಯಾವ್ದಾದ್ರು ಕಟ್ಟಿಗೆ, ಹೊಳಿತಾ ಇರೋ ಕಟ್ಟಿಗೆಯನ್ನು ನೋಡಿದೀರಾ ನೀವು? ಚಾನ್ಸ್ ಇಲ್ಲ ಅಲ್ವಾ. ಅದೇ ರೀತಿ ಈಗ ಬೇರೆ ಯಾವ್ದಾದ್ರು ಏನು ಗಂಧಕ ಅಂತ ತಗೊಂಡ್ರೆ, ಇದು ಒಂದು ಅಲೋಹ. ಅದು ಪೌಡರ್ ರೂಪದಲ್ಲಿ ಇರತ್ತೆ, ಆದ್ರೆ ಹೊಳಪಿರೋದಿಲ್ಲ. ಸೊ ಸಾಮಾನ್ಯವಾಗಿ ಏನಂತ ಹೇಳ್ಬೋದು ಅಂತ ಅಂದ್ರೆ, ಅಲೋಹಗಳು ಹೊಳಪನ್ನ ಹೊಂದಿರೋದಿಲ್ಲ. ನಂತರ ತನ್ಯತೆ ಮತ್ತೆ ಕುಟ್ಯತೆ. ಈ ಅಲೋಹಗಳನ್ನ ನಾವು ತೆಳುವಾದ ತಂತಿಯಾಗಿ ನಾವು ಬದಲು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಚಿನ್ನದ ಕುಟ್ಯತೆ ತನ್ಯತೆ ಜಾಸ್ತಿ ಅಂತ ಹೇಳ್ದೆ ಅಲ್ವಾ. 1 ಗ್ರಾಮ್ ಚಿನ್ನವನ್ನ 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ಎಳಿಬಹುದು. ಜಸ್ಟ್ 1 ಗ್ರಾಮ್ ಚಿನ್ನವನ್ನ, ಅಷ್ಟು ಅದರ ತನ್ಯತೆ ಅಷ್ಟು ಹೆಚ್ಚಾಗಿರತ್ತೆ. 1 ಗ್ರಾಮ್ ಚಿನ್ನ ಅಂತಂದ್ರೆ ನಮಗದು ಕಲ್ಪನೆಗೂ ಸಿಗದೆ ಇರೋದು ಅಲ್ವಾ. ಅಷ್ಟು ಕಡಿಮೆ ಚಿನ್ನವನ್ನ 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ಮಾಡಬಹುದು ಅಂತ ಅಂದ್ರೆ ಅದರ ಕುಟ್ಯತೆ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ, ಹೌದಾ. ಅಷ್ಟು ಹೆಚ್ಚಿನ ತನ್ಯತೆ ಮತ್ತೆ ಕುಟ್ಯತೆಯನ್ನ ಚಿನ್ನ ಮತ್ತೆ ಬೆಳ್ಳಿ ಹೊಂದಿರುತ್ತೆ. ಸೊ ಇನ್ನು ವಾಪಸ್ ಬರೋದಾದ್ರೆ, ಇವುಗಳಿಗೆ ಆ ರೀತಿ ತಂತಿಯಾಗಿ ಬದಲು ಮಾಡೋದಾಗ್ಲಿ ಅಥವಾ ಹಾಳೆಗಳಾಗಿ ಇವುಗಳನ್ನ ರೂಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವು ಹೇಗಿರುತ್ತೆ ಅಂತ ಅಂದ್ರೆ, ಇವು ತುಂಬಾ ಮೃದುವಾದಂತಹ ಸ್ವಭಾವವನ್ನ ಹೊಂದಿರುತ್ತೆ. ಅಂದ್ರೆ ಸುಲಭವಾಗಿ ಇದನ್ನ ಏನು ತುಂಡು ಮಾಡ್ಬಿಡ್ಬಹುದು, ಅಷ್ಟು ಇದು ಏನಾಗಿರುತ್ತೆ, ಮೃದು ಸ್ವಭಾವದ್ದಾಗಿರುತ್ತೆ ಅಲೋಹಗಳು ಸಹಜವಾಗಿ. ಇನ್ನು ಕಡಿಮೆ ಕುದಿಬಿಂದು ಮತ್ತು ಕರಗುವ ಬಿಂದುಗಳನ್ನ ಹೊಂದಿರುತ್ತೆ. ಲೋಹಗಳಲ್ಲಿ ಹೆಚ್ಚು ಕುದಿಬಿಂದು, ಕರಗುವ ಬಿಂದು ಇದ್ದು, ಅಲೋಹಗಳಲ್ಲಿ ಕಡಿಮೆ ಕುದಿಬಿಂದು ಮತ್ತೆ ಕರಗುವ ಬಿಂದುವನ್ನ ನಾವು ನೋಡಬಹುದು. ಹಾಗೆ ಇವುಗಳಿಗೆ ಕಡಿಮೆ ಸಾಂದ್ರತೆ ಇರುತ್ತೆ, ಹಾಗಾಗಿ ಇವು ಕಡಿಮೆ ಭಾರವನ್ನ ಹೊಂದಿರುತ್ತೆ. ಅಷ್ಟು ನಮ್ಗೆ ಭಾರ ಅಂತ ಅನ್ಸೋದಿಲ್ಲ ಇವುಗಳನ್ನ ಮುಟ್ಟಿದಾಗ ಅಥವಾ ಎತ್ಕೊಂಡಾಗ. ಅಷ್ಟು ಭಾರ ನೀವು ಒಂದು ಕಬ್ಬಿಣದ ಒಂದು ಪೆಟ್ಟಿಗೆಯನ್ನು ಅಥವಾ ಪ್ಯಾನ್ ಅನ್ನು, ಅಂದ್ರೆ ತವಾ ಇರತ್ತಲ್ಲ, ಅದನ್ನು ಎತ್ತಿ ಭಾರ ಫೀಲ್ ಅದು ಅಷ್ಟು ಭಾರ ಅಂತ ನಮ್ಗೆ ಅನ್ಸೋದಿಲ್ಲ. ಇನ್ನು
ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನ ಉಂಟು ಮಾಡುತ್ತೆ. ಇವು ಆಮ್ಲೀಯ ಆಕ್ಸೈಡ್ಗಳನ್ನ ಕೊಡುತ್ತೆ ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಅಲೋಹಗಳ ಭೌತಿಕ ಗುಣಲಕ್ಷಣಗಳಾಗಿತ್ತು. ಆದ್ರೆ ಈ ಒಂದು ಅಧ್ಯಾಯದಲ್ಲಿ ಹಲವಾರು ಅಪವಾದಗಳಿದೆ. ಅಪವಾದ ಅಂದ್ರೆ ಏನು? ಎಲ್ರೂ ಒಂದ್ ರೀತಿಯಲ್ಲಿ ಗುಣಲಕ್ಷಣಗಳನ್ನ ತೋರಿಸ್ತಾ ಇದ್ರೆ ಒಬ್ಬ ಮಾತ್ರ ನಾನ್ ನಿಮ್ ಗುಂಪಿಗೆ ಸೇರಿದವನಲ್ಲ, ನಾನ್ ಬೇರೆ ರೀತಿ ಇರ್ತೀನಿ, ನಂದೇ ಆನೆ ಹೋಗಿದ್ದೆ ದಾರಿ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ನಾನ್ ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಇವು ಆ ರೀತಿಯ ಒಂದು ಗುಣವನ್ನ ತೋರಿಸ್ತಾ ಇರುತ್ತೆ. ಸೊ ಇದು ಯಾವುದು ಅಂತ ನೋಡೋದಿದ್ರೆ ಅಯೋಡಿನ್. ಇವು ಅಯೋಡಿನ್ ಒಂದು ಅಲೋಹ. ಆದ್ರೆ ಇದರ ವಿಶೇಷತೆ ಏನು ಅಂದ್ರೆ ಇದರ ಮೇಲ್ಮೈ ಹೊಳಪನ್ನ ಹೊಂದಿರುತ್ತೆ. ಅಂತಹ ಒಂದು ಅಲೋಹ ಇದು. ಹಾಗೆ ಗ್ರಾಫೈಟ್ ಇದು ಸಹ ಒಂದು ಅಲೋಹ, ಆದ್ರೆ ಇದು ವಿದ್ಯುತ್ ಶಕ್ತಿಯ ವಾಹಕ ಆಗಿದೆ. ತನ್ಮೂಲಕ ವಿದ್ಯುತ್ ಹರಿಯುವಂತೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಪಾದರಸ ನಾನು ಆಗ್ಲೇ ಹೇಳ್ದೆ. ಪಾದರಸ ಏನು? ಪಾದರಸ ಕೊಠಡಿ ಉಷ್ಣಾಂಶದಲ್ಲಿ ಇದು ದ್ರವ ರೂಪದಲ್ಲಿರುವಂತಹ ಲೋಹ ಆಗಿದೆ. ಇದು ಲೋಹ ಆದ್ರೂ ಕೂಡ ದ್ರವ ರೂಪದಲ್ಲಿ ಇರುತ್ತೆ. ಇನ್ನು ಸೋಡಿಯಂ ಮತ್ತೆ ಪೊಟ್ಯಾಷಿಯಂಗಳು ಇದು ಲೋಹಗಳೇ ಆಗಿದ್ರು ಕೂಡ ತುಂಬಾ ಮೃದುವಾಗಿರತ್ತೆ. ಎಷ್ಟು ಮೃದುವಾಗಿರತ್ತೆ ಅಂತ ಅಂದ್ರೆ ಇವುಗಳನ್ನ ಸುಲಭವಾಗಿ ಒಂದು ಚಾಕು ತಗೊಂಡು ಕಟ್ ಮಾಡ್ಬಿಡ್ಬೋದು, ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಬಿಡ್ಬೋದು, ಅಷ್ಟು ಮೃದುವಾಗಿರತ್ತೆ. ಬೇರೆ ಲೋಹಗಳು ಈ ರೀತಿಯಾಗಿರಲ್ಲ, ತುಂಬಾ ಕಠಿಣವಾಗಿರತ್ತೆ ಬೇರೆ ಲೋಹಗಳು. ಆದ್ರೆ ಈ ಎರಡು ಅಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಲೋಹಗಳೇನಿದೆ ಇವುಗಳು ಸಾಮಾನ್ಯವಾಗಿ ಮತ್ತೆ ಏನು ಅಲ್ಕಲಿ ಲೋಹಗಳು, ಮೊದಲನೇ ಗುಂಪಿನ ಲೋಹಗಳೇನಿದೆ ಅವುಗಳು ಸಾಮಾನ್ಯವಾಗಿ ಮೃದು ಸ್ವಭಾವದ ಲೋಹಗಳಾಗಿವೆ. ಆಯ್ತಾ? ಹಾಗೆ ವಜ್ರ, ಇಲ್ಲಿ ವಜ್ರ ಚಿತ್ರವನ್ನಂತೂ ನೋಡಿರ್ತೀರ. ಈ ವಜ್ರ ಒಂದು ಅಲೋಹ, ಆದ್ರೆ ಇದು ಅತ್ಯಂತ ಕಠಿಣವಾದಂತಹ ಒಂದು ನೈಸರ್ಗಿಕ ವಸ್ತು ಆಗಿರುತ್ತೆ. ಅತ್ಯಂತ ಕಠಿಣವಾಗಿರುತ್ತೆ, ತುಂಬಾನೇ ಗಟ್ಟಿ ಇರುತ್ತೆ. ಇದು ಸ್ವಭಾವದಲ್ಲಿ ತುಂಬಾ, ಇದನ್ನು ಒಡೆಯೋದು ಅಷ್ಟು ಸುಲಭ ಅಲ್ವೇ ಅಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಆಯ್ತಾ? ಆದ್ರೆ ಇದು ಒಂದು ಅಲೋಹ. ನಾವು ಅಲೋಹದ ಗುಣ ಏನಂತ ನೋಡಿದ್ವಿ? ಮೃದು ಇರುತ್ತೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಈ ಒಂದು ವಜ್ರ ಏನಿರತ್ತೆ ಅಂದ್ರೆ ತುಂಬಾ ಗಟ್ಟಿಯಾದಂತಹ ವಸ್ತುವಾಗಿರುತ್ತೆ. ಸೊ ಇದೆಲ್ಲವೂ ಸಾಮಾನ್ಯ ಗುಣಲಕ್ಷಣಗಳು ಅದಕ್ಕಿಂತ ಭಿನ್ನವಾದ ಗುಣಲಕ್ಷಣವನ್ನ ತೋರಿಸುವಂತಹದ್ದು, ಅವುಗಳನ್ನ ನಾವು ಹೇಳ್ತೀವಿ. ಸೊ ಕಾರ್ಬನ್ ಧಾತು ಏನಿದೆಯಲ್ಲ ಇದು ಒಂದು ಅಲೋಹ ಆಗಿದ್ದು ಇದರ ಒಂದು ವಿಶೇಷತೆ ಏನು ಅಂತ ಅಂದ್ರೆ ಇದು ಬೇರೆ ಬೇರೆ ರೂಪದಲ್ಲಿ ಇದು ಇರೋದಕ್ಕೆ ಸಾಧ್ಯ. ಮೂಲಭೂತ ವಸ್ತು ಏನಿದೆ ಅದು ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಮೇಡಮ್, ಇನ್ನೊಂದ್ಸಲ ರಿಪೀಟ್ ಮಾಡ್ರಿ. ಯಾವ್ದನ್ನ? ಫಸ್ಟ್ ಹಿಡ್ದ್ರಿ, ಫಸ್ಟ್ ಹಿಡ್ದು ರಿಪೀಟ್ ಮಾಡ್ರಿ. ಏನ್ ಕೇಳಿಸ್ತಾ ಇಲ್ಲ ಸರಿಯಾಗಿ, ಯಾವ್ದು ರಿಪೀಟ್ ಮಾಡಬೇಕು? ಓಕೆ, ಕಾರ್ಬನ್ ಒಂದು ಅಲೋಹ ಆಗಿರುತ್ತೆ. ಕಾರ್ಬನ್ ಅನ್ನ ನಾವು ಅಲೋಹಗಳ ಗುಂಪಿನಲ್ಲಿ ಸೇರಿಸ್ತೀವಿ. ಕಾರ್ಬನ್ ಅಲೋಹ ಆಗಿದ್ರು ಕೂಡ ಇದು ಬೇರೆ ಬೇರೆ ರೂಪದಲ್ಲಿ ಇದು ನಮ್ಗೆ ಪರಿಸರದಲ್ಲಿ ಸಿಗತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ನಿಮ್ ಮೊದಲನೇ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಗ್ರಾಫೈಟ್. ಗ್ರಾಫೈಟ್ ಅಂತ ಅಂದ್ರೆ ಇದು ಕಾರ್ಬನ್ ನ ಒಂದು ರೂಪ ಅಷ್ಟೇನೆ. ಹಾಗೆ ಇಲ್ಲಿ ಎರಡನೇ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಡೈಮಂಡ್ ಅಥವಾ ವಜ್ರ. ವಜ್ರವು ಕೂಡ ಕಾರ್ಬನ್ ನ ಒಂದು ರೂಪ ಆಗಿದೆ. ಅಂದ್ರೆ ಇದರಲ್ಲಿ ಕೂಡ ಕಾರ್ಬನ್ ಪರಮಾಣುಗಳೇ ಇರತ್ತೆ. ಕಾರ್ಬನ್ ನ ಪರಮಾಣುವಿನಿಂದ ಉಂಟಾಗಿರುವಂತಹ ಒಂದು ರಚನೆ ಆಗಿರತ್ತೆ ಇದು. ಹಾಗೆ ಈ ಒಂದು ಕಲ್ಲಿದ್ದಲು ಇದು ಸಹ ಕಾರ್ಬನ್ ನ ಒಂದು ರೂಪ ಆಗಿದೆ. ಇವೆಲ್ಲವುಗಳ ಮೂಲ ವಸ್ತು ಅಥವಾ ಇದು ಯಾವುದರಿಂದ ಉಂಟಾಗಿದೆ ಅಂತ ಅಂದ್ರೆ
ಕಾರ್ಬನ್ ನಿಂದ ಉಂಟಾಗಿದೆ. ಆದ್ರೆ ಇವುಗಳ ರೂಪದಲ್ಲಿ ಬೇರೆ ಬೇರೆಯ ಒಂದು ರೂಪ ಹೊಂದಿರೋದಕ್ಕೆ ಇವುಗಳನ್ನ ನಾವು ಬೇರೆ ರೀತಿಯಾಗಿ ಹೆಸರಿಸ್ತೀವಿ. ಇದನ್ನ ಗ್ರಾಫೈಟ್ ಅಂತ ಕರೆದ್ರೆ, ಇದನ್ನ ವಜ್ರ ಅಂತ ಕರಿತೀವಿ, ಇದು ಕಲ್ಲಿದ್ದಲು ಅಂತ ಹೆಸರಿಸಿದೀವಿ. ಆದ್ರೆ ಇವುಗಳ ಮೂಲಭೂತ ವಸ್ತು ಏನಾಗಿದೆ? ಕಾರ್ಬನ್ನೇ ಆಗಿರತ್ತೆ. ಆಯ್ತಾ? ಸೊ ಕಾರ್ಬನ್ನ ಈ ಒಂದು ವಿಶಿಷ್ಟ ಗುಣವನ್ನ, ಅಂದ್ರೆ ಮೂಲಭೂತ ವಸ್ತು ಒಂದೇ ಆಗಿದ್ರೂ ಸಹ ಅದು ಬೇರೆ ಬೇರೆ ರೂಪದಲ್ಲಿ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ ಅಲ್ವಾ? ಸೊ ಆ ಒಂದು ವಿಶಿಷ್ಟ ಗುಣವನ್ನ ಏನಂತ ಕರೀತಾರೆ? ಬಹುರೂಪಗಳು ಅಂತ ಕರೀತಾರೆ. ಬಹುರೂಪ, ಇಲ್ಲಿ ಬೇರೆ ಬೇರೆ ರೂಪ ಇದೆ, ಹಾಗಾಗಿ ಇದನ್ನ ಬಹುರೂಪ ಕಾರ್ಬನ್ನ ಬಹುರೂಪಗಳು ಅಂತ ಕರೀತಾರೆ. ಅದೇ ರೀತಿ ಬೇರೆ ಬೇರೆ ಧಾತುಗಳ ಬಹುರೂಪನ ಕಾರ್ಬನ್ನ ಬಹುರೂಪ ಅಂತ ಅಭ್ಯಾಸ ಮಾಡ್ತೀವಿ. ಇವಿಷ್ಟು ಲೋಹಗಳು ಮತ್ತೆ ಅಲೋಹಗಳ ಭೌತಿಕ ಮತ್ತೆ ರಾಸಾಯನಿಕ ಭೌತಿಕ ಗುಣಲಕ್ಷಣಗಳಾಗಿತ್ತು. ಸೊ ನಾವು ಏನೇನನ್ನ ಅಭ್ಯಾಸ ಮಾಡಿದ್ವಿ? ಲೋಹಗಳು ಮತ್ತೆ ಅಲೋಹಗಳು ಪಾಠದಲ್ಲಿ ಲೋಹಗಳು ಅಂತ ಅಂದ್ರೆ ಅವು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರ್ತವೆ, ಹಾಗೆ ಅಲೋಹಗಳು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋದಕ್ಕೆ ತಯಾರಾಗಿರ್ತವೆ. ಹಾಗೆ ಲೋಹಗಳ ಗುಣಲಕ್ಷಣಗಳನ್ನು ನಾವು ಭೌತಿಕ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಶಾಬ್ದನ, ಕುಟ್ಯತೆ, ತನ್ಯತೆ ಅಂದ್ರೆ ಏನು, ಮತ್ತೆ ಹೊಳಪು, ಇದೆಲ್ಲದು ಲೋಹಗಳಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇರೋದಿಲ್ಲ, ಹೊಳಪು ಇರೋದಿಲ್ಲ, ಶಾಬ್ದ. ಮಕ್ಳೇ, ತನ್ಯತೆ ಮತ್ತೆ ಕುಟ್ಯತೆ ಅಂದ್ರೆ ಏನು, ಶಾಬ್ದನ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆಗಳು ಸಹ ಬರ್ಬೋದು. ಹಾಗಾಗಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ತನ್ಯತೆ ಅಂತ ಅಂದ್ರೆ ಲೋಹಗಳನ್ನ ತಂತಿಗಳಾಗಿ ಮಾಡುವಂತಹ ಒಂದು ವಿಶಿಷ್ಟ ಗುಣ, ಆ ಒಂದು ಗುಣವನ್ನ ತನ್ಯತೆ ಅಂತ ಕರೀತಾರೆ. ಕುಟ್ಯತೆ ಅಂತ ಅಂದ್ರೆ ಲೋಹಗಳನ್ನ ತೆಳುವಾದ ಹಾಳೆಗಳಾಗಿ ಮಾಡುವಂತಹ ಗುಣವನ್ನ ಕುಟ್ಯತೆ ಅಂತ ಕರೀತಾರೆ. ಹಾಗೆ ಶಾಬ್ದನ ಅಂತ ಅಂದ್ರೆ ಏನು? ಬೇರೆ ಒಂದು ಗಟ್ಟಿಯಾದ ವಸ್ತುವಿನಿಂದ ಲೋಹಗಳನ್ನ ಬಡಿದಾಗ ಅದು ಶಬ್ದವನ್ನ ಉಂಟು ಮಾಡುತ್ತೆ. ಈ ಒಂದು ಪ್ರವೃತ್ತಿಯನ್ನ, ಲೋಹಗಳ ಗುಣವನ್ನ ಶಾಬ್ದನ ಅಂತ ಕರೀತಾರೆ. ಆಯ್ತಾ? ಇದ್ಯಾವುದು ನಮ್ಗೆ ಅಲೋಹಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇಲ್ಲಿ ನಾವು ಸ್ಟಡಿ ಮಾಡಿದ್ದು ಭೌತಿಕ ಗುಣಲಕ್ಷಣಗಳಾಯ್ತು. ಇದಿಷ್ಟು ಇಲ್ಲಿವರೆಗೆ ನಾವು ಸ್ಟಡಿ ಮಾಡಿದ್ದು. ಇನ್ನು ಮುಂದೆ ನಾವು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡ್ತೀವಿ. ರಾಸಾಯನಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸೊ ಅದರಲ್ಲಿ ನಾವು ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಯಾವ ರೀತಿಯೊಂದಿಗೆ ಲೋಹಗಳು ವರ್ತಿಸಿದಾಗ ಯಾವ ರೀತಿಯ ಪ್ರಕ್ರಿಯೆ ಇರುತ್ತೆ, ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಮತ್ತೆ ಇತರ ಲೋಹದ ಲವಣಗಳೊಂದಿಗೆ ಯಾವ ರೀತಿಯ ಪ್ರಕ್ರಿಯೆಯನ್ನ ನಾವು ನೋಡಬಹುದು. ಈ 4 ವಿಧಗಳನ್ನ ನಾವು ಅಭ್ಯಾಸವನ್ನ ಮಾಡ್ತೀವಿ. ಸೊ ಮೊದಲನೆಯದು ಅಂತ ಅಂದ್ರೆ ಆಮ್ಲಜನಕದ ಜೊತೆಗೆ ಲೋಹಗಳು ವರ್ತಿಸಿದಾಗ ಏನಾಗತ್ತೆ ಅನ್ನೋದು. ಆಮ್ಲಜನಕ ಒಂದು ಅಲೋಹ ಅಲ್ವಾ? ಸೊ ಅಲೋಹದ ಜೊತೆಗೆ ಲೋಹ ವರ್ತಿಸ್ತಾ ಇದೆ ಇಲ್ಲಿ. ಸೊ ಏನಾಗತ್ತೆ ಅಂತಂದ್ರೆ ಬಹುತೇಕ ಎಲ್ಲಾ ಲೋಹಗಳು ಆಮ್ಲಜನಕದೊಂದಿಗೆ ಸೇರಿ ಲೋಹದ ಆಕ್ಸೈಡ್ಗಳನ್ನ ರೂಪಿಸುತ್ತವೆ. ಉದಾಹರಣೆಗೆ 2Mg ಪ್ಲಸ್ O2 ಎರಡು ಸೇರಿ, ಇಲ್ಲಿ Mg ಮೆಗ್ನೀಷಿಯಂ ಅನ್ನೋದು ಒಂದು ಲೋಹ ಆಗಿದೆ. ಹಾಗೆ O2 ಅಂತ ಅಂದ್ರೆ ಆಮ್ಲಜನಕ. ನಾವೇನು ಉಸಿರಾಟ ಕ್ರಿಯೆ ಮಾಡ್ತೀವಿ, ನಾವು ಒಳಗಡೆ ತಗೊಳ್ಳೋದು ಸಹ ಆಮ್ಲಜನಕವನ್ನೇ, ಅದು O2 ರೂಪದಲ್ಲೇ ಇರತ್ತೆ ಅಲ್ವಾ? ಅದ್ ಯಾಕೆ O2 ರೂಪದಲ್ಲಿ ಇರತ್ತೆ ಅಂದ್ರೆ ಒಂದು ಆಮ್ಲಜನಕದ ಒಂದು ಪರಮಾಣು ಇರೋದಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಅದು ಇನ್ನೊಂದು ಪರಮಾಣುವಿನ ಜೊತೆಗೆ ಬಂಧವನ್ನ ಮಾಡಿಕೊಂಡು O2 ರೂಪದಲ್ಲಿ ಇರುತ್ತೆ. ಹಾಗೆ ಆ O2 ಯಾವಾಗ ಮೆಗ್ನೀಷಿಯಂನ ಜೊತೆಗೆ ವರ್ತಿಸುತ್ತೋ ಅಲ್ಲಿ ಏನಾಗತ್ತೆ, ಲೋಹದ ಆಕ್ಸೈಡ್ ಉಂಟಾಗ್ತಾ ಇದೆ. ನಾವ್ ಇದನ್ನ ಬೇರೆ ಎಲ್ಲಾದ್ರೂ ಅಭ್ಯಾಸ ಮಾಡಿದ್ವಾ? ಮೆಗ್ನೀಷಿಯಂ ಆಮ್ಲಜನಕದ ಜೊತೆಗೆ ವರ್ತಿಸಿ MgO ಉಂಟಾಗೋದನ್ನ ನಾವು ಬೇರೆ ಎಲ್ಲಾದ್ರೂ ಅಭ್ಯಾಸ ಮಾಡಿದೀವ? ನೆನಪಾಗ್ತಾ ಇದ್ಯಾ? ನೆನಪಾಗ್ತಾ ಇದೆಯಾ ಇಲ್ವಾ? ಇಲ್ರಿ.
ನೆನಪಿಲ್ಲ ಯಾರಿಗೂ? ಓಕೆ, ಮೊದಲನೇ ಚಾಪ್ಟರ್ ಅಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಪಾಠದಲ್ಲಿ ಮೊದಲನೇ ಪ್ರಯೋಗ ಏನಿದೆಯಲ್ಲ, ಮೆಗ್ನೀಷಿಯಂ ರಿಬ್ಬನ್ ಅನ್ನ ಗಾಳಿಯಲ್ಲಿ ಸುಡುವುದು. ಆ ಪ್ರಯೋಗ ಏನಾಗ್ತಾ ಇತ್ತು ನೆನ್ಪಿದ್ಯಾ ಯಾರಿಗಾದ್ರೂ? ಪುಸ್ತಕದಲ್ಲಿ ನೋಡಿದೀರಾ ಪ್ರಯೋಗ ಏನಿತ್ತು ಅನ್ನೋದನ್ನ? ಅಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬೆಂಕಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತಾ ಇತ್ತು. ಇದೇ ಒಂದು ಪ್ರಕ್ರಿಯೆಯನ್ನೇ ನಾವು ನೋಡ್ತೀವಿ. ಆಮ್ಲಜನಕಕ್ಕೆ ವರ್ತಿಸಿದಾಗ ಏನಾಗುತ್ತೆ? ಅಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅನ್ನ ನಾವು ಆಮ್ಲಜನಕದ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಉಂಟಾಗ್ತಾ ಇತ್ತು ಅನ್ನೋದನ್ನ ಅಭ್ಯಾಸ ಮಾಡಿದೀವಿ. ಮತ್ತೆ ಅದೇ ವಿಷಯವನ್ನೇ ನಾವಿಲ್ಲಿ ಕಲಿತಾ ಇರೋದು. ಅದರಲ್ಲಿ ನಾವು ಮೆಗ್ನೀಷಿಯಂ ಮಾತ್ರ ಅಲ್ಲ, ಅದರ ಜೊತೆಗೆ ಉಳಿದ ಲೋಹಗಳು ಸಹ ಸಾಮಾನ್ಯವಾಗಿ ಲೋಹ ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಉಂಟಾಗತ್ತೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಇದು ಒಂದು ಉದಾಹರಣೆ ಅಷ್ಟೇ. ಬೇರೆ ಯಾವುದೇ ಒಂದು ಉದಾಹರಣೆಯನ್ನಾದ್ರೂ ತಗೊಳ್ಬಹುದು. ಮೆಗ್ನೀಷಿಯಂ ಬದಲಿಗೆ ಕ್ಯಾಲ್ಸಿಯಂ ತಗೊಳ್ಬಹುದು, ಅಥವಾ ಯಾವುದು ಸ್ಟ್ರಾನ್ಶಿಯಂ ತಗೊಳ್ಬಹುದು. ಬೇರೆ ಯಾವುದೇ ಒಂದು ಉದಾಹರಣೆಯನ್ನ ತಗೊಂಡ್ರು ಸಹ ಅಲ್ಲೇನಾಗತ್ತೆ, ಆಮ್ಲಜನಕದ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತಾ ಇರುತ್ತೆ. ಇದು ಮೆಗ್ನೀಷಿಯಂನ ವರ್ತನೆ. ಆದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ವರ್ತನೆ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಎಷ್ಟು ಬೇಗ ಆಮ್ಲಜನಕದ ಜೊತೆಗೆ ವರ್ತಿಸುತ್ತೆ ಅಂತ ಅಂದ್ರೆ, ಅವು ತಕ್ಷಣ ಬೆಂಕಿ, ಅಂದ್ರೆ ನಾವು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲೋಹವನ್ನ ಹೀಗೆ ಗಾಳಿಗೆ ಹೀಗೆ ಹಿಡ್ಕೊಂಡ್ರೆ ತಕ್ಷಣ ಅದಕ್ಕೆ ಬೆಂಕಿ ಹಿಡ್ಕೊಬಿಡತ್ತೆ. ಅಷ್ಟು ವೇಗವಾಗಿ ಆಮ್ಲಜನಕದ ಜೊತೆಗೆ ವರ್ತಿಸ್ತಾ ಇರುತ್ತೆ. ಏನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ? ಏನಾದ್ರೂ ಡೌಟ್ ಇದ್ರೆ ಕೇಳಿ, ಇಲ್ಲ ಅಂತಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಸೈಡ್ ಮೈಕ್ ಅನ್ನ. ಲೋಹದ ಭೌತಿಕ ಗುಣಗಳನ್ನ ರಿಪೀಟ್ ಮಾಡ್ರಿ ಮೇಡಮ್. ಲೋಹದ ಭೌತಿಕ ಗುಣಗಳು ಯಾಕೆ? ಅದ್ರಲ್ಲಿ ಏನ್ ಡೌಟ್ ಆಯ್ತು? ಹೋಗಿತ್ರಿ ಏತನರಿ ನೀವು ಕೇಳಂದ್ರ ಕೇಳಿಲ್ರಿ. ಏನಾಯ್ತು? ಇದ್ದಿಲ್ರಿ. ಕರೆಂಟ್ ಇರ್ಲಿಲ್ವಾ? ನಮ್ಮಲ್ಲಿ ಹೀಗೆ ಬಂದಿದ್ರಿ ಕರೆಂಟ್ ರೀ. ಓಕೆ, ರೆಕಾರ್ಡ್ ಆಗಿರತ್ತೆ. ಮತ್ತೆ ನಿಮ್ಗೆ ಅದು ವಿಡಿಯೋ ಸಿಗತ್ತೆ, ಪ್ಲೇ ಮಾಡಿ ನೋಡಿ. ನಾವು ಅದು ರಿಪೀಟ್ ಮಾಡ್ತಾ ಇದ್ರೆ ಪಾಠ ಮುಂದುವರ್ಸೋದಿಕ್ ಕಷ್ಟ ಆಗತ್ತೆ. ಆಯ್ತಾ? ನಾನು ಒಂದ್ಸಲ ಕ್ವಿಕ್ ಆಗಿ ಹೇಳ್ತೀನಿ ಅಷ್ಟೇನೆ, ಬಟ್ ನೀವು ಕರೆಕ್ಟ್ ಆಗಿ ಆ ವಿಡಿಯೋವನ್ನ ಚೆಕ್ ಮಾಡಿ ಇನ್ನೊಂದ್ಸಲ. ಭೌತಿಕ ಗುಣಗಳು ಅಂತ ಅಂದ್ರೆ ಲೋಹಗಳು ಹೊಳೆಯುವ ಮೇಲ್ಮೈಯನ್ನ ಹೊಂದಿರತ್ತೆ. ಅಂದ್ರೆ ಚಿನ್ನ, ಬೆಳ್ಳಿ ಯಾವುದನ್ನೇ ನೀವು ನೋಡಿದ್ರು ಸಹ ಅದರ ಮೇಲ್ಮೈ ಹೊಳೆಯುತ್ತಾ ಇರತ್ತೆ. ಆ ವಿಶಿಷ್ಟ ಗುಣ ಲೋಹಗಳಿಗೆ ಮಾತ್ರ ಇರತ್ತೆ. ಹಾಗೆ ಕುಳಿಗಳಾಗಿ ಮಾಡಬಹುದು. ಆ ಒಂದು ಸ್ವಭಾವವನ್ನ, ಲೋಹಗಳ ಸ್ವಭಾವವನ್ನ ಕುಟ್ಯತೆ ಅಂತ ಕರೀತಾರೆ. ಇನ್ನು ತನ್ಯತೆ ಅಂತ ಅಂದ್ರೆ ಲೋಹಗಳನ್ನ ತೆಳುವಾದ ತಂತಿಗಳಾಗಿ ಮಾಡಬಹುದು. ನಾನಾಗ್ಲೇ ನಿಮ್ಗೆ ಉದಾಹರಣೆಯನ್ನ ಹೇಳಿದೆ. 1 ಗ್ರಾಂ ಚಿನ್ನವನ್ನ 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ನಾವು ಮಾಡಬಹುದು. ಅಷ್ಟು ಒಂದು ತಂತಿಯಾಗಿ ಮಾಡುವಂತಹ ಸ್ವಭಾವ ಲೋಹಗಳಿಗಿರತ್ತೆ. ಕರೆಂಟ್ ಪಾಸ್ ಮಾಡೋದಿಕ್ಕೆ ಬಳಸುವಂತಹ ವೈರ್ಗಳು ಸಹ ಲೋಹದ ತಂತಿಗಳೇ ಆಗಿರುತ್ತೆ. ಹಾಗೆ ಲೋಹಗಳು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳು ಸಹ ಆಗಿರುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು ಪ್ರಯೋಗವನ್ನು ನೋಡಿದ್ವಿ. ಈ ಒಂದು ಪ್ರಯೋಗದಲ್ಲಿ ಲೋಹದ ತಂತಿಗೆ ಒಂದು ಭಾಗದಲ್ಲಿ ಶಾಖವನ್ನ ಕೊಟ್ಟಾಗ ಅದರ ಇನ್ನೊಂದು ತುದಿಗೆ ಅಂಟಿಸಿರುವಂತಹ ಪಿನ್ ಏನಾಗುತ್ತೆ, ಆ ಪಿನ್ನು ಸಹ ಬಿಸಿ ಆಗೋದು ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಮೂಲಕ ಶಾಖ ಪ್ರವಹಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಸೊ
ಲೋಹಗಳು ಶಾಖ ಮತ್ತೆ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳು ಆಗಿರುತ್ತೆ. ಹಾಗೆ ಇವುಗಳಿಗೆ ಹೆಚ್ಚಿನ ಕುದಿ ಬಿಂದು ಮತ್ತೆ ಕರಗುವ ಬಿಂದು ಇರುತ್ತೆ. ಸುಲಭವಾಗಿ ಇದನ್ನ ನಾವು ಆ ಏನು ಕರಗಿಸೋದಿಕ್ಕೆ ಸಾಧ್ಯ ಇಲ್ಲ. ಕರಗುವ ಬಿಂದು ಹೆಚ್ಚಿನದಾಗಿರುತ್ತೆ ಅಥವಾ ಕುದಿ ಬಿಂದುಗಳು ಸಹ ಹೆಚ್ಚಾಗಿರುತ್ತೆ. ಅಂದ್ರೆ ಅದರ ಮಧ್ಯದಲ್ಲಿ ಆ ಅಲ್ಲಿ ಲೋಹಗಳು ಏನು ಉಂಟಾಗಿರತ್ತಲ್ಲ, ಆ ಲೋಹಗಳ ಪರಮಾಣುಗಳ ಮಧ್ಯದಲ್ಲಿ ಆಕರ್ಷಣ ಬಲ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅವುಗಳನ್ನ ಸುಲಭವಾಗಿ ಮುರಿಯೋದಿಕ್ಕೆ ಅಥವಾ ಕರಗಿಸೋದಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ನಂತರ ಶಾಬ್ದನ ಅಂತ ಅಂದ್ರೆ ಲೋಹಗಳನ್ನ ನಾವು ಬೇರೆ ಯಾವ್ದಾದ್ರು ಗಟ್ಟಿಯಾದಂತಹ ವಸ್ತುವಿನಿಂದ ಬಡ್ದಾಗ ಅಲ್ಲಿ ಶಬ್ದ ಉತ್ಪತ್ತಿ ಆಗತ್ತೆ. ಲೋಹಗಳಲ್ಲಿ ಮಾತ್ರ ನಾವು ಇದನ್ನ ನೋಡಬಹುದು. ಹಾಗಾಗಿ ಶಬ್ದ ಉಂಟು ಮಾಡುವಂತಹ ಗುಣವನ್ನ ಶಾಬ್ದನ ಅಂತ ಕರೀತಾರೆ. ನೆಕ್ಸ್ಟ್, ಲೋಹಗಳು ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿರುತ್ತೆ. ಹಾಗಾಗಿ ಅವು ಸಾಮಾನ್ಯವಾಗಿ ಭಾರ ಅನ್ಸುತ್ತೆ. ನಾವು ಅದನ್ನ ಹಿಂಗೆ ಲಿಫ್ಟ್ ಮಾಡಿದಾಗ, ಎತ್ತಿದಾಗ ನಮ್ಗೆ ಭಾರ ಅಂತ ಅನ್ಸೋದು ಲೋಹಗಳ ಸಾಂದ್ರತೆ ಹೆಚ್ಚಿರೋದ್ರಿಂದ. ಹಾಗೆ ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನ ಉಂಟು ಮಾಡುತ್ತೆ. ಇದೆಲ್ಲದೂ ಲೋಹಗಳ ಗುಣಲಕ್ಷಣಗಳಾಗಿದೆ, ಭೌತಿಕ ಗುಣಲಕ್ಷಣಗಳು. ಸೊ ಇನ್ ಡೀಟೇಲ್ ನೀವು ಮತ್ತೆ ನೋಡ್ಬೇಕು ಅಂತ ಅಂದ್ರೆ ಮೋಸ್ಟ್ಲಿ ವಿಡಿಯೋ ನಿಮ್ಗೆ ಕಳಿಸಿರ್ತಾರೆ, ಅದನ್ನ ಚೆಕ್ ಮಾಡಿ ಇನ್ನೊಂದ್ಸಲ. ಚೆಕ್ ಮಾಡಿದಾಗ ನಿಮ್ಗೆ ಡೀಟೇಲ್ ಆಗಿ ಹೇಳಿರೋದು ಸಿಗತ್ತೆ, ಆಯ್ತಾ? ಇನ್ನು ಆಮ್ಲಜನಕದ ಜೊತೆಗೆ ಲೋಹಗಳ ವರ್ತನೆ ಅಂತ ಅಂದ್ರೆ ನಾವು ನೋಡ್ತಾ ಇರ್ತೀವಿ. ಯಾವಾಗಗಳು ಆಮ್ಲದ ಜೊತೆಗೆ ವರ್ತಿಸುತ್ತೋ ಲೋಹದ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇರತ್ತೆ. ಆದ್ರೆ ಮೆಗ್ನೀಷಿಯಂ ವರ್ತಿಸಿದಾಗ ಒಂದ್ ನಿಮಿಷ, ಸೊ ಆಮ್ಲಜನಕದ ಜೊತೆಗೆ ಲೋಹಗಳು ವರ್ತಿಸಿದಾಗ ಏನಾಗತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಅಲ್ವಾ? ಸೊ ಎಲ್ಲಾ ಲೋಹಗಳು ಸಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡುತ್ತೆ. ಆದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಲೋಹಗಳು ಎಷ್ಟು ಕ್ಷಿಪ್ರವಾಗಿ ವರ್ತಿಸ್ತಾ ಇರುತ್ತೆ, ಎಷ್ಟು ಫಾಸ್ಟ್ ಆಗಿ ವರ್ತಿಸುತ್ತೆ ಅಂತ ಅಂದ್ರೆ ನಾವು ಅದನ್ನ ಬರೀ ಗಾಳಿಗೆ ಹೀಗೆ ಹಿಡ್ಕೊಂಡ್ರೆ, ಅಂದ್ರೆ ನಾವು ಅದಕ್ಕೆ ಬೆಂಕಿ ಕೊಡ್ಬೇಕು ಏನು ಅವಶ್ಯಕತೆನೇ ಇಲ್ಲ. ನಾವು ಜಸ್ಟ್ ಸೋಡಿಯಂ ಲೋಹವನ್ನ ಹೀಗೆ ಗಾಳಿಯಲ್ಲಿ ಹಿಡ್ಕೊಂಡ್ರೆ ಸಾಕು, ಅದು ಬೆಂಕಿಯನ್ನ ಪಡ್ಕೊಬಿಡತ್ತೆ. ಬೆಂಕಿಯಲ್ಲಿ ಅಂದ್ರೆ ಅದಕ್ಕೆ ಬೆಂಕಿ ಹಿಡ್ಕೊಳ್ಳೋದು ನಮಗ್ ಕಾಣಿಸುತ್ತೆ. ಅಷ್ಟು ವೇಗವಾಗಿ ಆಮ್ಲಜನಕದ ಜೊತೆಗೆ ವರ್ತಿಸ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಪೊಟ್ಯಾಷಿಯಂ ಕೂಡ ಅದೇ ರೀತಿಯ ಒಂದು ವರ್ತನೆಯನ್ನ ತೋರಿಸುತ್ತೆ. ಹಾಗಾಗಿ ನಾವು ಇದನ್ನ ಸುಮ್ಮನೆ ಒಂದ್ ಡಬ್ಬದಲ್ಲಿ ಹಾಕಿದ್ವಿ ಇಟ್ವಿ ಅಂತ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಕಬ್ಬಿಣ ಎಲ್ಲ ನೋಡಿ, ನಾವು ಕಬ್ಬಿಣದ ಪ್ಯಾನ್ ಎಲ್ಲ ನೋಡ್ತೀವಿ ಅಲ್ವಾ, ಅದಕ್ಕೆ ಬೆಂಕಿ ಹಿಡ್ಕೊಳತ್ತಾ? ಇಲ್ಲ. ಆದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಲೋಹಗಳು ಅಥವಾ ಒಂದನೇ ಗುಂಪಿನ ಲೋಹಗಳು ಸಾಮಾನ್ಯವಾಗಿ ತುಂಬಾ ಏನು ಪ್ರತಿಕ್ರಿಯೆಯನ್ನ ತೋರ್ಸತ್ತೆ ಆಮ್ಲಜನಕದ ಜೊತೆಗೆ. ಹಾಗಾಗಿ ನಾವು ಅದನ್ನ ಸುಮ್ಮನೆ
ಗಾಳಿಗಾಗಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಸೀಮೆ ಎಣ್ಣೆಯಲ್ಲಿ ಇಟ್ಟಾಗ ಅದೇನಾಗತ್ತೆ, ಗಾಳಿ ಜೊತೆಗೆ ವರ್ತಿಸೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಅವೇನ್ ಮಾಡತ್ತೆ, ಬೆಂಕಿಯನ್ನ ಹೊಂದೋದಿಲ್ಲ. ಅದಕ್ಕೋಸ್ಕರ ಈ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಮೆಗ್ನೀಷಿಯಂ, ಸತು ಮತ್ತೆ ಸೀಸ, ಈ ಲೋಹಗಳೆಲ್ಲ ಏನಿದೆಯಲ್ವಾ, ಇವು ಒಂದು ಆಕ್ಸೈಡ್ ನ ಪದರವನ್ನ ಉಂಟು ಮಾಡ್ಕೊಳ್ಳುತ್ತೆ. ಅಲ್ಯೂಮಿನಿಯಂ ಇರಬಹುದು, ಮೆಗ್ನೀಷಿಯಂ ಇರಬಹುದು, ಸತ್ತು, ಸೀಸ, ಈ ತರಹದ ಲೋಹಗಳು ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಈ ಲೋಹ ಏನಾಗಿರುತ್ತೆ, ಲೋಹದ ಒಂದು ತುಂಡು ಅಂತ. ಸೊ ಇವೇನ್ ಮಾಡತ್ತೆ, ಲೋಹದ ಪರಮಾಣುಗಳೇನ್ ಮಾಡತ್ತೆ, ಆಮ್ಲಜನಕದ ಜೊತೆಗೆ ವರ್ತಿಸಿ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ. ಆಯ್ತಾ, ಆಕ್ಸೈಡ್ ಉಂಟು ಮಾಡಿರೋದು ಅದು ಒಂದು ಪದರದ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡುತ್ತೆ. ಪದರದ ರೀತಿಯಲ್ಲಿ ಕೆಲಸ ಮಾಡಿ ಏನಾಗತ್ತೆ ಅಂದ್ರೆ, ಒಳಗಡೆ ಇರುವಂತಹ, ಈಗ ಇದು ಒಂದು ಬಾಕ್ಸ್ ಅಂತ ಅಂದ್ರೆ ಅದ್ರ ಮೇಲ್ಗಡೆ ಹೀಗೆ ಪದರ ಉಂಟಾಗಿದೆ. ಸೊ ಈ ಪದರ ಏನ್ ಮಾಡುತ್ತೆ, ಇದರ ಅಡಿಗಡೆ ಇರುವಂತಹ ಲೋಹ ಹಾಳಾಗದೆ ಇರೋ ರೀತಿಯಲ್ಲಿ ಅದನ್ನ ಏನ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಇದನ್ನ ರಕ್ಷಣಾತ್ಮಕ ಆಕ್ಸೈಡ್ ಪದರ ಅಂತ ಕರಿತೀವಿ ನಾವು. ಅಂದ್ರೆ ಯಾವಾಗ ಈ ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸುತ್ತೋ ಆಕ್ಸೈಡ್ ನ ಪದರವನ್ನ ಉಂಟು ಮಾಡುತ್ತೆ. ಆ ಆಕ್ಸೈಡ್ ನ ಪದರ ತನ್ನ ಒಳಗಡೆ ಇರುವಂತಹ ಶುದ್ಧ ಲೋಹ ಇರುತ್ತೆ ಅಲ್ವಾ, ಇರುವಂತಹ ಲೋಹ ಮಾತ್ರ ಆಕ್ಸೈಡ್ ನ ಜೊತೆಗೆ ವರ್ತಿಸಿ ಪದರ ಉಂಟಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಆ ಪದರ ಒಳಗಡೆ ಇರುವಂತಹ ಶುದ್ಧ ಲೋಹ ಆಮ್ಲಜನಕದ ಜೊತೆಗೆ ವರ್ತಿಸದಂತೆ ತಡೆಯುತ್ತೆ. ಹಾಗೆ ಇದು ಏನು ತುಕ್ಕು ಹಿಡಿಯದ ರೀತಿಯಲ್ಲೂ ಸಹ ತಡೆಯುತ್ತೆ. ನಾವು ಅದನ್ನು ಸಹ ಇಲ್ಲಿ ಗಮನಿಸಬಹುದು. ಸೊ ಈ ಒಂದು ಆಕ್ಸೈಡ್ ನ ಪದರವನ್ನ ರಕ್ಷಣಾತ್ಮಕ ಪದರ ಅಂತಾನೂ ಕರೀತಾರೆ. ಇದನ್ನ ನಾವು ಯಾವ ಲೋಹಗಳಲ್ಲಿ ನೋಡಬಹುದು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಸತು, ಸೀಸ, ಈ ತರಹದ ಲೋಹಗಳಲ್ಲಿ ನೋಡಬಹುದು. ಇನ್ನು ತಾಮ್ರದ ಲೋಹ, ತಣ್ಣಗಿನ ತಾಮ್ರದ ಲೋಹ ಆಕ್ಸೈಡ್ ನ ಜೊತೆಗೆ ಆಮ್ಲಜನಕದ ಜೊತೆಗೆ ವರ್ತಿಸೋದಿಲ್ಲ. ಆದ್ರೆ ಬಿಸಿ ತಾಮ್ರದ ಲೋಹ, ನಾವು ಆ ತಾಮ್ರದ ಲೋಹವನ್ನ ಬಿಸಿ ಮಾಡಿದ್ರೆ ಅದು ಆಕ್ಸಿಜನ್ ನ ಜೊತೆಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅನ್ನ ರೂಪಿಸುತ್ತೆ. ಆಯ್ತಾ, ಇದು ಸಹ ರಕ್ಷಣಾ ಪದರದ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಸೊ ಇದರ ಮೇಲ್ಮೈ ಮಾತ್ರ ಆಮ್ಲಜನಕದ ಜೊತೆಗೆ ವರ್ತಿಸಿ ಹೀಗೆ ಏನ್ ಮಾಡ್ತಾ ಇರುತ್ತೆ, ಪದರವನ್ನ ಉಂಟು ಮಾಡ್ತಾ ಇರುತ್ತೆ. ಆದ್ರೆ ಅಲ್ಲಿ ಕಂಡೀಷನ್ ಏನು ಮಕ್ಳೇ, ತಣ್ಣಗಿನ ತಾಮ್ರ ಅಂದ್ರೆ ತಾಮ್ರ ಈ ರೀತಿ ಆಕ್ಸೈಡ್ ಪದರವನ್ನ ಅದೇನಾಗತ್ತೆ, ಆಮ್ಲಜನಕದ ಜೊತೆಗೆ ವರ್ತಿಸಿ ಕಪ್ಪು ಕಾಪರ್ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಇದನ್ನು ನಾವು ಮೊದಲನೇ ಪಾಠದಲ್ಲಿ ಕಲ್ತಿದ್ದೀವಿ. ಉತ್ಕರ್ಷಣ ಅಂತ ನಾವು ಅಭ್ಯಾಸ ಮಾಡೋವಾಗ ಇದೇ ಒಂದು ಕ್ರಿಯೆಯನ್ನೇ ನಾವು ಗಮನಿಸಿರೋದು. ತಾಮ್ರದ ಪುಡಿಯನ್ನ ತಗೊಂಡು ಗಾಳಿಯ ಸಂಪರ್ಕದಲ್ಲಿ ಇರುವಂತಹ ತಾಮ್ರದ ಪುಡಿಗೆ ನಾವು ಶಾಖವನ್ನ ಕೊಟ್ಟಾಗ ಅದು ಕಂದು ಬಣ್ಣಕ್ಕೆ ತಿರುಗ್ತಾ ಇತ್ತು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಸೊ ಅಲ್ಲಿ ಉತ್ಕರ್ಷಣ ಕ್ರಿಯೆಯ ಕೆಳಗಡೆಗೆ ನಾವು ಅದನ್ನ ಅಭ್ಯಾಸ ಮಾಡಿದ್ವಿ. ಇಲ್ಲಿ ನಾವು ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ಏನಾಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗೆ ಇದು ತಾಮ್ರದ ವರ್ತನೆ ಆದ್ರೆ, ಇನ್ನು ಚಿನ್ನ ಮತ್ತೆ ಬೆಳ್ಳಿ ಹೆಚ್ಚಿನ ತಾಪಮಾನದಲ್ಲೂ ಸಹ ಯಾವುದೇ ಪ್ರತಿಕ್ರಿಯೆಯನ್ನ ಇವು ಕೊಡೋದಿಲ್ಲ. ಅಂದ್ರೆ ನಾವು ಅದಕ್ಕೆ ಶಾಖವನ್ನ ಕೊಟ್ಟರು ಕೂಡ ಆಗ್ಲೂ ಅದು ಆಮ್ಲಜನಕದ ಜೊತೆಗೆ ವರ್ತಿಸೋದಿಲ್ಲ, ಅದು ತಟಸ್ಥವಾಗಿರತ್ತೆ. ಹಾಗಾಗಿ ನಾವು ನಮ್ಮ ಏನು ಒಂದು ಜುವೆಲ್ರಿ ಎಲ್ಲ ಇರತ್ತಲ್ವಾ, ಆಭರಣಗಳು, ಅದನ್ನೆಲ್ಲ ಚಿನ್ನ ಮತ್ತೆ ಬೆಳ್ಳಿಯಿಂದ ಮಾಡೋದು. ಬೇರೆ ಯಾವುದೇ ಲೋಹದಿಂದ ನಾವು ಆಭರಣಗಳನ್ನ ಮಾಡೋದಿಕ್ಕೆ ಮಾಡಲ್ಲ. ಸಾಮಾನ್ಯವಾಗಿ ಚಿನ್ನ ಅಥವಾ ಬೆಳ್ಳಿ ಅದನ್ನ ಮಾಡೋದು ಯಾಕೆ ಅಂದ್ರೆ, ಅದು ಯಾವುದೇ ವಾತಾವರಣ ಎಷ್ಟೇ ಟೆಂಪರೇಚರ್ ಇರಲಿ ಏನೇ ಆಗ್ಲಿ ಅದಕ್ಕೆ ತಕ್ಕ ಹಾಗೆ ಇದು ಯಾವುದೇ ರೀತಿ ಬದಲಾವಣೆಯನ್ನ ತೋರಿಸೋದಿಲ್ಲ. ಹಾಗಾಗಿ ಚಿನ್ನ ಮತ್ತೆ ಬೆಳ್ಳಿಯಿಂದ ಮಾಡಿರ್ತಾರೆ. ಇನ್ನು ಲೋಹೀಯ ಆಕ್ಸೈಡ್ಗಳು, ನಾವು ಇಲ್ಲಿ ಇಷ್ಟು ಅಭ್ಯಾಸ ಮಾಡಿದ್ದು ಲೋಹ ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳು ಉಂಟಾಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಆದ್ರೆ ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಯಾವ ರೀತಿಯಲ್ಲಿರುತ್ತೆ ಅಂದ್ರೆ,
ಅದು ಪ್ರತ್ಯಾಮ್ಲ ಸ್ವಭಾವವಾಗಿರುತ್ತೆ. ಅಂದ್ರೆ ಅವುಗಳ ಸ್ವಭಾವ ಪ್ರತ್ಯಾಮ್ಲೀಯವಾಗಿರುತ್ತೆ. ಪ್ರತ್ಯಾಮ್ಲ ಅಂದ್ರೆ ಏನು ಅನ್ನೋದನ್ನ ನಾವು 2ನೇ ಪಾಠದಲ್ಲಿ ಅಭ್ಯಾಸ ಮಾಡಿದೀವಿ ಅಲ್ವಾ? ಸೊ ಅದನ್ನ ನೆನಪು ಮಾಡ್ಕೊಳ್ಳಿ. ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲ ಸ್ವಭಾವವನ್ನ ಹೊಂದಿದೆ ಅಂತ ಅಂದ್ರೆ ಯಾವ ರೀತಿಯಾಗಿರಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಆಯ್ತಾ? ಪ್ರತ್ಯಾಮ್ಲ ಹೇಗಿರತ್ತೆ ಅನ್ನೋದನ್ನ ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ತೋರಿಸುವಂತಹ ಪ್ರಕ್ರಿಯೆ ಆಗಿತ್ತು. ಇದರಲ್ಲಿ ನಾವು ನೆನ್ಪಿಡ್ಲೇಬೇಕಾದಂತಹ ಅಂಶ ಅಂತ ಅಂದ್ರೆ, ಯಾಕೆ ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಮೆಗ್ನೀಷಿಯಂ ಆಕ್ಸೈಡ್ ಇದು ರಕ್ಷಣಾತ್ಮಕ ಪದರ ಆಗಿ ಯಾಕೆ ಕೆಲಸ ಮಾಡುತ್ತೆ ಅನ್ನೋದನ್ನ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಂತರದಲ್ಲಿ ತಾಮ್ರದ ಆಕ್ಸೈಡ್ ಅಂದ್ರೆ ಸಾಮಾನ್ಯವಾಗಿರುವಂತಹ ತಾಮ್ರದ ಆಕ್ಸೈಡ್ ಯಾವುದೇ ರೀತಿ ತಾಮ್ರದ ಆಕ್ಸೈಡ್ ಅಲ್ಲ, ಸಾರಿ, ತಾಮ್ರ ಆಕ್ಸೈಡ್ ಅನ್ನ ಉಂಟು ಮಾಡೋದಿಲ್ಲ. ಆದರೆ ಬಿಸಿ ತಾಮ್ರ ಮಾತ್ರ ಮಾಡುತ್ತೆ ಅನ್ನೋದನ್ನ ನಾವು ನೆನಪಲ್ಲಿಡ್ಬೇಕು. ಹಾಗೆ ಬಹುತೇಕ ಎಲ್ಲಾ ಲೋಹಗಳು ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ನೆನಪಲ್ಲಿಡ್ಲೇಬೇಕಾದಂತಹ ಅಂಶಗಳಾಗಿತ್ತು. ಸೊ ಇಲ್ಲಿಗೆ ನಾವು ಇವತ್ತಿನ ಟಾಪಿಕ್ ಅನ್ನ ಎಂಡ್ ಮಾಡೋಣ. ನಾಳೆ ಇದರ ಮುಂದುವರಿದ ಭಾಗವನ್ನ ನಾವು ಕಲಿತಾ ಹೋಗ್ತೀವಿ. ಇವತ್ತಿನ ನಾವು ಕ್ಲಾಸಲ್ಲಿ ಏನೇನನ್ನ ಕಲ್ತ್ವಿ ಮಕ್ಳೇ? ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಹಲವಾರು ಲೋಹಗಳು ಮತ್ತೆ ಅಲೋಹಗಳು ಎರಡನ್ನೂ ಉಪಯೋಗಿಸ್ತಾ ಇರ್ತೀವಿ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಲೋಹಗಳು ಅಂದ್ರೆ ಏನು, ಯಾವುದನ್ನ ನಾವು ಲೋಹಗಳು ಅಂತ ಕರಿತೀವಿ, ಅವುಗಳ ಭೌತಿಕ ಗುಣಲಕ್ಷಣಗಳು ಯಾವ್ಯಾವ್ದಾಗಿತ್ತು, ಇದೆಲ್ಲದನ್ನು ಅಭ್ಯಾಸ ಮಾಡಿದ್ವಿ. ಇನ್ನು ಅಲೋಹಗಳು ಅಂದ್ರೆ ಏನು, ಅವುಗಳ ಭೌತಿಕ ಗುಣಲಕ್ಷಣಗಳು ಯಾವ್ಯಾವ್ದಾಗಿತ್ತು, ಇದನ್ನು ಸಹ ಅಭ್ಯಾಸವನ್ನ ಮಾಡಿದ್ವಿ. ಹೌದಾ? ಆ ನಂತರದಲ್ಲಿ ಕಾರ್ಬನ್ನ ಬಹುರೂಪ ಅಂದ್ರೆ ಏನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ಸೊ ಅದರಲ್ಲಿ ವಿಶಿಷ್ಟವಾದಂತಹ ಗುಣವನ್ನ ಹೊಂದಿರೋದು ಅಂತ ಅಂದ್ರೆ ಡೈಮಂಡ್ ಅಲ್ವಾ? ವಜ್ರ ಅತ್ಯಂತ ಕಠಿಣವಾದಂತಹ ವಸ್ತು. ಇದು ಒಂದು ಅಲೋಹ. ಯಾಕೆ ಅಂದ್ರೆ ಕಾರ್ಬನ್ ಅಲೋಹ ಅಲ್ವಾ? ವಜ್ರ ಉಂಟಾಗಿರೋದು ಕಾರ್ಬನ್ ನಿಂದ. ಸೊ ಕಾರ್ಬನ್ ನಿಂದ ಉಂಟಾಗಿರೋದ್ರಿಂದ ಡೈಮಂಡ್ ಕೂಡ ಒಂದು ಅಲೋಹನೆ ಆಗಿರುತ್ತೆ. ಆದ್ರೂ ಸಹ ಅದು ಅತ್ಯಂತ ಕಠಿಣವಾದಂತಹ ವಸ್ತು ಆಗಿದೆ. ಅಂದ್ರೆ ಪರಿಸರದಲ್ಲಿರುವಂತಹ ಅತ್ಯಂತ ಕಠಿಣ ವಸ್ತು ಅಂದ್ರೇನೆ ಅದು ಕಾರ್ಬನ್ ಆಗಿರುತ್ತೆ. ಆಯ್ತಾ? ಇಷ್ಟು ನಾವ್ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಹಾಗೆ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ನಾವು ಒಂದು ಬಗೆಯ ರಾಸಾಯನಿಕ ಗುಣಲಕ್ಷಣವನ್ನ ನೋಡಿದ್ವಿ. ಅಂದ್ರೆ ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ಏನಾಗತ್ತೆ ಅನ್ನೋದನ್ನ ನಾವ್ ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ಏನಾಗತ್ತೆ? ಲೋಹಗಳು ಆಮ್ಲಜನಕದ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಉಂಟಾಗತ್ತೆ. ಆದ್ರೆ ಅದರಲ್ಲಿ ಅಪವಾದ ಅಂದ್ರೆ ಯಾವುದು? ಚಿನ್ನ ಮತ್ತೆ ಬೆಳ್ಳಿ. ಇದು ಎಷ್ಟೇ ತಾಪಮಾನವನ್ನ ನಾವು ಬದಲು ಮಾಡಿದ್ರು ಸಹ ಅದೇನಾಗಲ್ಲ, ಆಕ್ಸೈಡ್ ಅನ್ನ ಉಂಟು ಮಾಡೋದಿಲ್ಲ. ಅದನ್ನ ಹೊರತುಪಡಿಸಿ ಬೇರೆ ಲೋಹಗಳು ಲೋಹದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಕೆಲವೊಂದಕ್ಕೆ ಯಾವುದೇ ಕಂಡೀಷನ್ಗಳೇ ಬೇಡ, ಅಂದ್ರೆ ಕ್ರಿಯೆಗೆ ಯಾವುದೇ ಕಂಡೀಷನ್ ಅವಶ್ಯಕತೆ ಇಲ್ಲ. ಸಹಜವಾಗಿ ಬೆಂಕಿ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅನ್ನ ನೋಡಿದ್ವಿ ಅಲ್ವಾ? ಜಸ್ಟ್ ಅದನ್ನ ಹೊರಗಡೆ ತೆಗೆದು ಬಿಟ್ರೆ ಸಾಕು, ಬೆಂಕಿ ಹಿಡ್ಕೊಬಿಡತ್ತೆ. ಅದಕ್ಕೆ ಅಷ್ಟು ವೇಗವಾಗಿ ಅದು ಕ್ರಿಯೆಯನ್ನ ತೋರಿಸುತ್ತೆ. ಬಟ್ ಎಕ್ಸೆಪ್ಷನ್ ಅಥವಾ ಅಪವಾದ ಅಂತ ಅಂದ್ರೆ ಚಿನ್ನ ಮತ್ತೆ ಬೆಳ್ಳಿ. ಸೊ ಈ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣಲಕ್ಷಣವನ್ನ ಹೊಂದಿರುತ್ತೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸವನ್ನ ಮಾಡಿದೀವಿ. ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೋಬಹುದು, ಇಲ್ಲ ನಾವು ಮುಂದಿನ ವಿಷಯವನ್ನ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಏನು ಡೌಟ್ ಇಲ್ಲ ಅಂತ ಅಂದ್ರೆ ಏನು ಇವತ್ತೇನ್ ಪಾಠ ಆಗಿದೆಯೋ ಅದನ್ನ ಓದ್ಕೊಳ್ಳಿ. ಎಕ್ಸಾಮ್ ತುಂಬಾ ದೂರದಲ್ಲಿ ಇಲ್ಲ, ಬಂತು, ಇನ್ನೇನು ಎಕ್ಸಾಮ್ ಹತ್ರದಲ್ಲೇ ಇದೆ. ಸೊ ಓದ್ಕೊಳ್ಳಿ. ಇನ್ನು ಮಿಕ್ಕಿರೋ ವಿಷಯವನ್ನ ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.